press the bell icon on the YouTube app and never miss another update. Hello students, welcome to Siddhganga PU College. Myself K.C. Siddhappa, Department of Chemistry. ಫಸ್ಟ್ ಫ್ಯೂ ವರ್ಡ್ಸ್ ಅನ್ನ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ನೀವು ಸಿದ್ಧಗಂಗಾ ಕಾಲೇಜಿಗೆ ಅಡ್ಮಿಷನ್ ಆಗಿದ್ದೀರಿ, ತುಂಬ ಸಂತೋಷ. ಮೊದಲನೇ ಗುರಿಯನ್ನ ಎಲ್ಲ ವಿದ್ಯಾರ್ಥಿಗಳು ರೀಚ್ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ರೀಸನ್ ಈಸ್ ಇಟ್ ಈಸ್ ಒನ್ ಆಫ್ ದಿ ಫೇಮಸ್ ಕಾಲೇಜ್ ಇನ್ ದಾವಣಗೆರೆ. ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಕ್ಕೋದು ಕೂಡ ಇತ್ತೀಚಿನ ದಿನಗಳಲ್ಲಿ ಅದು ಕಷ್ಟ, ನಿಮಗೆಲ್ಲ ಗೊತ್ತಿದೆ. ಸೊ ಹಾಗಾಗಿ ನೀವು SSLCನಲ್ಲಿ ಒಳ್ಳೆಯ ಮಾರ್ಕ್ಸನ್ನು ತೊಗೊಂಡು, ಒಳ್ಳೆ ಪರ್ಸೆಂಟೇಜನ್ನು ತೊಗೊಂಡು ಒಳ್ಳೆ ಕಾಲೇಜ್ಗೆ ಆಯ್ಕೆಯನ್ನು ಬಯಸಿದ್ದೀರಿ, ಅಡ್ಮಿಷನ್ ಕೂಡ ಆಗಿದ್ದೀರಿ, ಅದು ತುಂಬ ಸಂತೋಷ. ಆ ಮೊದಲನೇ ಗುರಿಯನ್ನು ನೀವು ರೀಚ್ ಮಾಡಿದಿರಿ. ಈಗ ನಿಮ್ಮ ಮುಂದೆ ಇರತಕ್ಕಂಥ ಆಯ್ಕೆ ಎರಡನೇ ಗುರಿ. ಎರಡನೇ ಗುರಿ ಏನು? ಒಬ್ಬೊಬ್ಬ ವಿದ್ಯಾರ್ಥಿಗಳು ಕೂಡ ಒಂದೊಂದು ಆಸೆಯನ್ನು ಇಟ್ಕೊಂಡಿರ್ತಾರೆ. ಕೆಲವರು ನಾನು ಇಂಜಿನಿಯರಿಂಗ್ ಹೋಗಬೇಕು, ಕೆಲವರು ನಾನು ಮೆಡಿಕಲ್ ಮಾಡಬೇಕು, ಅಥವಾ ಕೆಲವು ವಿದ್ಯಾರ್ಥಿಗಳು ವೆಟರ್ನರಿ ಸೈನ್ಸನ್ನು ಬಯಸ್ತಾರೆ, ಕೆಲವರು ಅಗ್ರಿಕಲ್ಚರ್ ಸೈನ್ಸನ್ನು ಬಯಸ್ತಾರೆ, ಕೆಲವರು ಬೇಸಿಕ್ ಸೈನ್ಸನ್ನು ಬಯಸ್ತೀರಿ. ಸೊ ಹೀಗೆ ಬೇರೆ ಬೇರೆ ವಿದ್ಯಾರ್ಥಿಗಳಲ್ಲಿ ಬೇರೆ ಬೇರೆ ಥರ ಇರ್ತಕ್ಕಂಥ ಆಶಯಗಳು ಇರ್ತವೆ. ಸೊ ಆ ಆಶಯಗಳನ್ನು ನೀವು ಈಡೇರಿಸ್ಕೋಬೇಕಂದ್ರೆ ಈಗ ಏನೋ ನೀವು ಕಾಲೇಜಿಗೆ ಜಾಯಿನ್ ಆಗಿದ್ದೀರಿ, ಈ 2 ವರ್ಷ ನೀವು ಎರಡನೇ ಗುರಿಯನ್ನು ರೀಚ್ ಮಾಡಿದರೆ ನಿಮ್ಮ ಲೈಫು ಕೂಡ ತುಂಬ ಕಲರ್ಫುಲ್ ಆಗಿರುತ್ತೆ. ಸೊ ಇಲ್ಲಿ SSLCನಲ್ಲಿ ನೀವೇನು ಓದಿ ಬಂದಿದ್ದೀರಿ, ಒಳ್ಳೆ ಪರ್ಸೆಂಟೇಜ್ ತೊಗೊಂಡಿದ್ದೀರಿ, ಅದೇ ಪರ್ಸೆಂಟೇಜನ್ನು ನೀವು ಮೇಂಟೈನ್ ಮಾಡಿರಿ. ಸೊ ನಿಮಗೇನು ಬೇಕೋ ಎಲ್ಲ ಸಹಕಾರನ ನಮ್ಮ ಫ್ಯಾಕಲ್ಟಿ ನಿಮಗೆ ಕೊಡುತ್ತೆ. ಸೊ ಮ್ಯಾನೇಜ್ಮೆಂಟ್ನವರು ಕೊಡ್ತಾರೆ, ಅದರ ಬಗ್ಗೆ ಎರಡು ಮಾತಿಲ್ಲ. ಸೊ ಹಾಗಾಗಿ ನೀವು ಬಂದಿರತಕ್ಕಂಥ ಗುರಿ, ಆ ಏಮ್ ಏನಿದೆ, ಆ ಏಮನ್ನು ನೀವು ರೀಚ್ ಮಾಡಬೇಕು ಅಂದರೆ ಸೊ ಬಹಳ ಇಂಪಾರ್ಟೆಂಟ್ ಕೆಲವು ಪಾಯಿಂಟ್ಸನ್ನು ಹೇಳ್ತೀನಿ, ಅವನ್ನ ಕ್ಲೀನಾಗಿ ಜ್ಞಾಪಿಟ್ಕೊಡ್ರಿ. ಯಾವುದೇ ಲೆಕ್ಚರರ್ ಪಾಠ ಮಾಡಬೇಕಾದ್ರೆ ಸ್ಪಷ್ಟವಾಗಿ ಕಾನ್ಸೆಪ್ಟ್ಸ್, ಆಯಾ ಸಬ್ಜೆಕ್ಟಿನ ಕಾನ್ಸೆಪ್ಟ್ಸ್ ಏನಿರ್ತದೆ ಅದನ್ನು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸೊ ಕಾರಣ ಇಷ್ಟೇ, ನೀವು ಕಲಿತಾ ಇರತಕ್ಕಂಥದ್ದು ನಾಟ್ ಓನ್ಲಿ ಫಾರ್ ರೆಗ್ಯುಲರ್ ಕ್ಲಾಸಸ್, ಇದು ಇಂಟಿಗ್ರೇಟೆಡ್ ಕೋಚಿಂಗ್. ಸೊ ಕಾಂಪಿಟೇಟಿವ್ ಆಸ್ ವೆಲ್ ಆಸ್ ರೆಗ್ಯುಲರ್ ಸೈಮಲ್ಟೇನಿಯಸ್ ಹೋಗ್ತಾ ಇರ್ತದೆ. ಆ ಕಾಂಪಿಟೇಟಿವ್ ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡಬೇಕಂದ್ರೆ ಎಲ್ಲ ಕಾನ್ಸೆಪ್ಟ್ಸನ್ನು ಬಹಳ ಚೆನ್ನಾಗಿ ನೀವು ಅರ್ಥ ಮಾಡ್ಕೊಂಡಿದ್ದಾಗ ಕಾಂಪಿಟೇಟಿವ್ ಎಕ್ಸಾಮಿನೇಷನನ್ನು ಸಕ್ಸಸ್ ಮಾಡ್ತೀರಿ. ಇನ್ನು ರೆಗ್ಯುಲರ್ ಎಕ್ಸಾಮ್ ಮೆಟೀರಿಯಲ್ ಇರ್ತದೆ, ಓದ್ತೀರಿ, ವರ್ಕ್ ಮಾಡ್ತೀರಿ, ಸೊ ಇದು ಒಂಥರ ಆಗ್ತದೆ. ರೆಗ್ಯುಲರಲ್ಲೇ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ, ತಿಳ್ಕೊಂಡ್ರೆ ಅಂದರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಷ್ಟೇ ಸುಲಭ ಆಗ್ತದೆ. ಸೊ ಹಾಗಾದರೆ ಹೇಳ್ತಕ್ಕಂಥ ಕಾನ್ಸೆಪ್ಟ್ಸ್ ಇರ್ಬೋದು, ಡೆಫಿನೇಷನ್ಸ್ ಇರ್ಬೋದು, ಮೀನಿಂಗ್ಸ್ ಇರ್ಬೋದು, ಸ್ಟೇಟ್ಮೆಂಟ್ಸ್ ಇರ್ಬೋದು, ಅಥವಾ ಕ್ಯಾಲ್ಕುಲೇಷನ್ ಪಾರ್ಟ್ಸ್ ಇರ್ಬೋದು, ಇವನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಯಾವ ಕ್ವಶನ್ ಹೇಗೆ ಕೊಟ್ಟಿದ್ದಾರೆ. ಸೊ ಆಬ್ಜೆಕ್ಟಿವ್ ಟೈಪಲ್ಲಿ ನೀವು SSLCಯಲ್ಲಿ ಕೆಲವು ಕ್ವಶನ್ಸ್ ಆನ್ಸರ್ ಮಾಡಿದ್ದೀರಿ, ಅದೇ ಥರ ಇಲ್ಲದೇ ಆಗಿರತಕ್ಕಂಥ ರೀತಿಯಲ್ಲಿ ನೀಟ್ ಲೆವೆಲಲ್ಲಿ ಕ್ವಶನ್ಸ್ ಇರುತ್ತೆ. ಅದನ್ನು ಚೆನ್ನಾಗಿ ನೀವು ಒಳ್ಳೆ ಆಪ್ಷನ್ಸನ್ನು ಚಾಯ್ಸ್ ಮಾಡ್ಕೋಬೇಕಾದ್ರೆ ಅಲ್ಲಿ ಕಾನ್ಸೆಪ್ಟ್ಸನ್ನ ಹೇಗೆ ಅರ್ಥ ಮಾಡ್ಕೊಂಡ್ರೆ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಕ್ಲಿಯರ್? ಸೊ ಈಗ ನಾವು ಮೊದಲನೇದು ಕೆಲವು ಬೇಸಿಕ್ ಟರ್ಮ್ಸನ್ನು ನಾನು ನಿಮ್ಮೊಟ್ಟಿಗೆ ಡಿಸ್ಕಸ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಸೊ ಒನ್ಸ್ ಅಗೈನ್ ವೆಲ್ಕಮ್ ಟು ಸಿದ್ಧಗಂಗಾ PU ಕಾಲೇಜ್. ಸೊ ಈಗ ಕೆಲವು ಬೇಸಿಕ್ ಟರ್ಮ್ಸನ್ನು ಸ್ಟಾರ್ಟ್ ಮಾಡ್ಬೋದಲ್ಲ? ಓಕೆ, ನೋಡಿ, ಕೆಮಿಸ್ಟ್ರಿ. ಸೊ ಹೌ ಡು ಯು ಡಿಫೈನ್ ದಿ ಟರ್ಮ್ ಕೆಮಿಸ್ಟ್ರಿ? ವಾಟ್ ಈಸ್ ಮೆಂಟ್ ಬೈ ಕೆಮಿಸ್ಟ್ರಿ? It is the branch of science which deals with the study of matter
deals with the study of matter, its composition, properties, preparation, structure, and also energy changes during a process. And also energy changes during a process. ಅಂದರೆ ನೀವು ಬಹುತೇಕ ಹೈಸ್ಕೂಲಲ್ಲಿ ಕೇಳಿದಿರಿ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ಅಂಡ್ ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಅಂತ ಕೇಳಿದಿರಲ್ವಾ? ಸೊ ವಾಟ್ ಈಸ್ meant by an exothermic reaction? A chemical reaction, heat is liberated, that is an exothermic reaction, or a chemical reaction during which heat is absorbed, that is an endothermic reaction. ಅಂದ್ರೆ ಎಷ್ಟು ಹೀಟ್ ಲಿಬರೇಟ್ ಆಯಿತು ಅಥವಾ ಎಷ್ಟು ಹೀಟ್ ಅಬ್ಸಾರ್ಪ್ಷನ್ ಆಯಿತು, ಸೊ ಅದನ್ನು ಕೂಡ ನಾವು ಸ್ಟಡಿ ಮಾಡ್ತಿರ್ತೀವಿ. ಯಾವಾಗ? ಸೊ ಇಫ್ ದ ಮ್ಯಾಟರ್ ಈಸ್ ಚೇಂಜ್ಡ್ ಫ್ರಮ್ ಒನ್ ಫಾರ್ಮ್ ಟು ಅದರ್. ಸೊ ದಟ್ ಈಸ್ ವೈ chemistry is nothing but it is a branch of science which deals with the study of matter, its composition, again its changes in its composition, properties, preparations, structures, and energy changes in the various process. That is called a chemistry. So depending on the specialized fields of study, ಈಗ ನೀವು ಅಬ್ಸರ್ವ್ ಮಾಡಿದಿರಿ, ಈಗ ಕೆಮಿಸ್ಟ್ರಿ ಅಂದ ತಕ್ಷಣ ಫಿಸಿಕಲ್ ಕೆಮಿಸ್ಟ್ರಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಸೆವರಲ್ ಬ್ರಾಂಚಸ್ ಆರ್ ದೇರ್. ಆ ಬ್ರಾಂಚ್ ಅನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಇಲ್ಲೇ ಈಗ ಪರ್ಟಿಕ್ಯುಲರ್ಲಿ ದಿ ಸ್ಟಡಿ ಆಫ್ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಅಂತ, ಸ್ಟಡಿ ಆಫ್ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಅಂದ ತಕ್ಷಣ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಅಂದ್ರೆ ಬರೀ ಹೈಡ್ರೋಕಾರ್ಬನ್ ಅಂಡ್ ದೇರ್ ಡೆರಿವೇಟಿವ್ಸ್ ನೀವು ಸ್ಟಡಿ ಮಾಡೋದೇ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. Suppose if the study of minerals found in the earth crust, ಅಂದ್ರೆ ಮಿನರಲ್ಸ್ ಬಗ್ಗೆ ಅಥವಾ ಮೆಟಲರ್ಜಿಕಲ್ ಪ್ರೊಸೆಸ್ ಬಗ್ಗೆ, ಮೆಟಲರ್ಜಿ ಬಗ್ಗೆ ಸ್ಟಡಿ ಮಾಡೋದು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಹಾಗೆ ಡಿಪೆಂಡಿಂಗ್ ಆನ್ ದಿ ಸ್ಪೆಷಲೈಸ್ಡ್ ಫೀಲ್ಡ್ಸ್ ಆಫ್ ಸ್ಟಡಿ ಆರ್ ದಿ ಕೆಮಿಸ್ಟ್ರಿ ಹ್ಯಾಸ್ ಬಿನ್ ಫರ್ದರ್ ಡಿವೈಡೆಡ್ ಇಂಟು ಸೆವರಲ್ ಬ್ರಾಂಚಸ್. ಈ ಸೆವರಲ್ ಬ್ರಾಂಚಸ್ ಹೇಗೆ, ಈಗ ನಾವು ಬಿಗಿನಿಂಗ್ ಸ್ಟಡಿ ಮಾಡಬೇಕಾದ್ರೆ ಕೆಲವು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಗೊತ್ತಿದ್ವು, ಕೆಲವು ಕಾಂಪೌಂಡ್ಸ್ ಗೊತ್ತಿದ್ವು. ಆ ಕಾಂಪೌಂಡ್ಸ್ ಅನ್ನು ಕ್ಲಾಸಿಫೈ ಮಾಡಿದ್ದೀವಿ. ಆ ಕ್ಲಾಸಿಫೈ ಮಾಡಿದಾಗ ನಂತರ ಅದೇ ಕಾಂಪೌಂಡ್ಸ್ ಅಲ್ಲಿ ಮತ್ತೆ ಒಂದೇ ತರ ಗ್ರೂಪ್ಸ್ ಬರ್ತಕ್ಕಂಥವನ್ನ ಸ್ಟಡಿ ಮಾಡ್ತಾ ಹೋದ್ವಿ. ಅದೇ ಒಂದು ಸಪರೇಟ್ ಬ್ರಾಂಚ್ ಆಯ್ತು. ಇಸ್ ಕ್ಲಿಯರ್? ಸೊ ಹಾಗಾಗಿ ಡಿಪೆಂಡಿಂಗ್ ಆನ್ ದಿ ಸ್ಪೆಷಲೈಸ್ಡ್ ಫೀಲ್ಡ್ಸ್ ಆಫ್ ಸ್ಟಡಿ, ಕೆಮಿಸ್ಟ್ರಿ ಹ್ಯಾಸ್ ಬೀನ್ ಫರ್ದರ್ ಡಿವೈಡೆಡ್ ಇಂಟು ಡಿಫರೆಂಟ್ ಬ್ರಾಂಚಸ್. ಸೊ ಹಾಗಾದ್ರೆ ಆ ಬ್ರಾಂಚಸ್ ಯಾವ್ಯಾವು ಅಂದ್ರೆ, ಫಸ್ಟ್ ಒನ್ inorganic chemistry. ಏನಾದ್ರೆ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದ್ರೆ ಸ್ಟಡಿ ಆಫ್ ಆಲ್ ಅದರ್ ಎಲಿಮೆಂಟ್ಸ್ ಎಕ್ಸೆಪ್ಟ್ ಕಾರ್ಬನ್ ಅಂಡ್ ಇಟ್ಸ್ ಡೆರಿವೇಟಿವ್ಸ್ ಇವನ್ನ ಬಿಟ್ಟು ಉಳಿದಿರತಕ್ಕಂಥ ಯಾವುದೇ ಎಲಿಮೆಂಟ್ಸ್ ಬಗ್ಗೆ ನೀವು ಸ್ಟಡಿ ಮಾಡೋದಾದ್ರೆ ದಟ್ ಈಸ್ ಕಮ್ಸ್ ಅಂಡರ್ ಎಲ್ಲಿ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ. Study of all other elements except carbon and its derivatives, or except ಕಾರ್ಬನ್ ಎಲಿಮೆಂಟ್ ಅನ್ನ ಬಿಟ್ಟು ಉಳಿದಿರೋದ್ರ ಬಗ್ಗೆ ಏನ್ ಸ್ಟಡಿ ಮಾಡ್ತೀರಿ ಅದೆಲ್ಲದು ಬರ್ತಕ್ಕಂಥದ್ದಲ್ಲಿ ಓನ್ಲಿ ಇನ್ ಕೇಸ್ ಆಫ್ inorganic chemistry. So inorganic chemistry, it is the branch of chemistry which deals with the study of all other elements except carbon. So basically this branch, inorganic chemistry, deals with minerals. So it deals with minerals, found in the earth crust. Study of metallurgy, study of minerals found in the earth crust, that is comes under inorganic chemistry. ಅದಕ್ಕೆ ಜನರಲ್ ಆಗಿ ಹೇಳ್ತೀವಿ
ಸ್ಟಡಿ ಆಫ್ ಆಲ್ ಅದರ್ ಎಲಿಮೆಂಟ್ಸ್ ಎಕ್ಸೆಪ್ಟ್ ಕಾರ್ಬನ್. ಯಾಕೆ ಕಾರ್ಬನ್ ಅಂಡ್ ಇಟ್ಸ್ ಡೆರಿವೇಟಿವ್ಸ್ ಅಂದಾಗ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸಂಬಂಧಪಟ್ಟಿರ್ತಕ್ಕಂಥದ್ದು. ಕ್ಲಿಯರ್? ದೆನ್ ಸೆಕೆಂಡ್ ಒನ್ ಈಸ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. Organic chemistry. It is also a branch of chemistry which deals with the study of carbon and its derivatives, carbon and its compounds, or hydrocarbons and their derivatives. ಯಾಕೆ ಬೇಕಾದ್ರೆ ಹೇಳ್ಬೋದು ನೋಡಿ. So this branch deals with the study of carbon and its compounds. It deals with the study of carbon and its compounds, or in other words, hydrocarbons and their derivatives. ನೀವು ಹೈಸ್ಕೂಲಲ್ಲಿ ಕಲ್ತಿದ್ದೀರಾ ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ಆಲ್ಕೀನ್ಸ್, ಅಲ್ಕೈನ್ಸ್, ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅಲ್ವಾ? ಅಲ್ಲಿ ಏನಿದೆ ಹಾಗಾದ್ರೆ ಆಲ್ ಸಚ್ ಕಾಂಪೌಂಡ್ಸ್ ಆರ್ ಮೇಡ್ ಅಪ್ ಆಫ್ ಓನ್ಲಿ ದಿ ಕಾರ್ಬನ್ ಅಂಡ್ ಹೈಡ್ರೋಜನ್. ಆಲ್ಕೀನ್ಸ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂತಾರೆ. ಹೈಡ್ರೋಕಾರ್ಬನ್ಸ್ ಹೆಡ್ಲೈನ್ ಇಂಡಿಕೇಟ್ಸ್ ಡೆಫಿನೇಷನ್. ಹೈಡ್ರೋಜನ್, ಕಾರ್ಬನ್ ಅಂಡ್ ಹೈಡ್ರೋಜನ್ ನ ಕಾಂಪೌಂಡ್ಸ್ ಹೈಡ್ರೋಕಾರ್ಬನ್ಸ್. ಅಂಡ್ ದೇರ್ ಡೆರಿವೇಟಿವ್ಸ್ ಅಂದ್ರೆ ಈ ಹೈಡ್ರೋಕಾರ್ಬನ್ಸ್ ಇಂದ ಬೇರೆ ಬೇರೆ ಕಾಂಪೌಂಡ್ಸ್ ಅನ್ನು ತಯಾರು ಮಾಡ್ತೀವಿ. ಏನು? ಆಲ್ಡಿಹೈಡ್ಸ್ ಇರ್ಬೋದು, ಆಲ್ಕೋಹಾಲ್ಸ್ ಇರ್ಬೋದು, ಕೀಟೋನ್ಸ್ ಇರ್ಬೋದು, ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಇರ್ಬೋದು. ಕ್ಲಿಯರ್? ಸೊ ಇವನ್ನ ನಾವು ಹೈಡ್ರೋಕಾರ್ಬನ್ ಡೆರಿವೇಟಿವ್ಸ್ ಅಂತ ಕರೀತಾರೆ. ಸೊ ಹಾಗಾದ್ರೆ ಹೈಡ್ರೋಕಾರ್ಬನ್ಸ್ ಅಂಡ್ ದೇರ್ ಡೆರಿವೇಟಿವ್ಸ್ ಏನಿದೆ, ದಿಸ್ ಈಸ್ ಕಮ್ಸ್ ಅಂಡರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ದಟ್ ಈಸ್ ವೈ ಆರ್ಗ್ಯಾನಿಕ್ ಕೆಮಿಸ್ಟ್ರಿ is the branch of chemistry which deals with the study of carbon and its compounds, or carbon and their derivatives, or hydrocarbons and their derivatives. That is organic chemistry. ಮತ್ತೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಲ್ಲಿ ಇನ್ನು ಬೇರೆ ಬೇರೆ ಮತ್ತೆ ಫರ್ದರ್ ಬ್ರಾಂಚಸ್ ಇದೆ. ಏನು? ಪರ್ಟಿಕ್ಯುಲರ್ ಫಂಕ್ಷನ್ ಗ್ರೂಪ್ಸ್ ಅನ್ನ ತಗೊಂಡಾಗ ಮತ್ತೆ ಅದರದ್ದೇ ಆಗಿರ್ತಕ್ಕಂಥ ಪ್ರಾಪರ್ಟೀಸ್ ಬೇರೆ ಇರ್ತದೆ. ಆ ಕಾಂಪೌಂಡ್ಸ್ ಅನ್ನ ಸೊ ಅದು ಅಂದ್ರೆ ಆ ಆಲ್ಡಿಹೈಡ್ಸ್, ಕೀಟೋನ್ಸ್ ಬಂದಾಗ ಆಲ್ಡಿಹೈಡ್ಸ್ ನ ಪ್ರಾಪರ್ಟೀಸ್ ಬೇರೆ, ಕೀಟೋನ್ಸ್ ಪ್ರಾಪರ್ಟೀಸ್ ಬೇರೆ, ಅದೇ ಒಂದು ಬ್ರಾಂಚ್ ಆಗಿ ಕಂಟಿನ್ಯೂ ಆಗ್ತಾ ಹೋಗ್ತದೆ. ಕ್ಲಿಯರ್? ಸೊ ನೋಡಿ, ಸೊ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದಿ ಇನ್ಆರ್ಗ್ಯಾನಿಕ್ ಅಂಡ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದಾಗ ಸ್ಟಡಿ ಆಫ್ ಆಲ್ ಅದರ್ ಎಲಿಮೆಂಟ್ಸ್ ಎಕ್ಸೆಪ್ಟ್ ಕಾರ್ಬನ್, ಬಟ್ ಇನ್ ಕೇಸ್ ಆಫ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ದಿ ಸ್ಟಡಿ ಆಫ್ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಆರ್ ಹೈಡ್ರೋಕಾರ್ಬನ್ಸ್ ಅಂಡ್ ದೇರ್ ಡೆರಿವೇಟಿವ್ಸ್. ದೆನ್ ಒನ್ ಮೋರ್ ಇಂಪಾರ್ಟೆಂಟ್ ಬ್ರಾಂಚ್ ಈಸ್ ಫಿಸಿಕಲ್ ಕೆಮಿಸ್ಟ್ರಿ. ಹಾಗಾದ್ರೆ ಫಿಸಿಕಲ್ ಕೆಮಿಸ್ಟ್ರಿ ಅಂದ್ರೆ ಏನು? ಫಿಸಿಕಲ್ ಕೆಮಿಸ್ಟ್ರಿ ಸೊ ವಾಟ್ ಈಸ್ ಮೆಂಟ್ ಬೈ ಫಿಸಿಕಲ್ ಕೆಮಿಸ್ಟ್ರಿ? ನೋಡಿ, ಈಗ ಆರ್ಗ್ಯಾನಿಕ್ ಬೇರೆ, ಸ್ಟಡಿ ಆಫ್ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಅಂದ್ರಿ. ಇನ್ಆರ್ಗ್ಯಾನಿಕ್ ಬೇರೆ, ಸ್ಟಡಿ ಆಫ್ ಆಲ್ ಅದರ್ ಎಲಿಮೆಂಟ್ಸ್ ಎಕ್ಸೆಪ್ಟ್ ಕಾರ್ಬನ್ ಅಂದ್ರಿ. ಹಾಗಾದ್ರೆ ಫಿಸಿಕಲ್ ಕೆಮಿಸ್ಟ್ರಿ ಏನ್ ಸ್ಟಡಿ ಮಾಡ್ತೀವಿ? This branch deals with the explanation of fundamental principles. It deals with explanation of fundamental principles. In various chemical phenomena. Basically, it deals with laws and theories. So basically it deals with laws and theories. ಈಗ ನೀವು ಒಂದು ಸ್ಟೇಟ್ಮೆಂಟ್ ಕೇಳಿದಿರಿ. ಈಗ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂತ ಕೇಳಿದಿರಿ, ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಕೇಳಿದಿರಲ್ವನಪ್ಪ? ಕೇಳಿದಿರಲ್ವಾ? ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಕೇಳಿದಿರಿ?
ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಗೊತ್ತಿದೆ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡ್ರಿ. ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್, ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ನೋಡಿ, ಫಿಸಿಕಲ್ ಕೆಮಿಸ್ಟ್ರಿ ಇಟ್ ಈಸ್ ಬೇಸಿಕಲಿ involves laws and theories of different branches of chemistry. Different branches, laws and theories. ಏನ್ ಲಾ? ಒಂದು ಲಾ ನಮ್ಮ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಈ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂದಾಗ ಇಲ್ಲಿ ಕ್ಲೀನ್ ಆಗಿ ಅಬ್ಸರ್ವ್ ಮಾಡ್ರೆ ಒಂದು ಸಿಂಪಲ್ ರಿಯಾಕ್ಷನ್ ತಗೊಳ್ಳೋಣ. ಹೈಡ್ರೋಜನ್ which reacts with oxygen to form water. Hydrogen reacts with water to form, reacts with oxygen to form water. ಈ ರಿಯಾಕ್ಷನ್ ಅಬ್ಸರ್ವ್ ಮಾಡ್ರೆ ಇಲ್ಲಿ ಹೈಡ್ರೋಜನ್ ಈಗ ಈಕ್ವೇಶನ್ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಾದ್ರೆ H2 ಇದೆ, ಇಲ್ಲಿ ಎಷ್ಟಿದೆ ಆಕ್ಸಿಜನ್, ಇಲ್ಲಿ 2 ಇರೋದ್ರಿಂದ 2H2O. ಹೈಡ್ರೋಜನ್ 4 ಆಯ್ತು ರೈಟ್ ಸೈಡ್ ಪ್ರಾಡಕ್ಟ್ ಸೈಡ್, ಇಲ್ಲಿ ಕೂಡ ನೀವು 2 ಇಂದ ಮಲ್ಟಿಪ್ಲೈ ಮಾಡ್ಕೊಡ್ರೆ 4 ಹೈಡ್ರೋಜನ್ ಆಯ್ತು. ದಿಸ್ ಈಸ್ ಒನ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಶನ್. ನಾನು ಒಂದು ಸಿಂಪಲ್ ರಿಯಾಕ್ಷನ್, ಯಾಕಾದ್ರೆ ಫಿಸಿಕಲ್ ಕೆಮಿಸ್ಟ್ರಿ ಏನು ಸ್ಟಡಿ ಮಾಡ್ತೀವಿ ನೆನಪಿಟ್ಕೊಂಡ್ಬಿಡ್ರಿ. ಫಿಸಿಕಲ್ ಕೆಮಿಸ್ಟ್ರಿ ಏನು ಸ್ಟಡಿ ಮಾಡ್ತೀವಿ, ಯಾವುದೇ ಬ್ರಾಂಚ್ ಇರ್ಬೋದು, ಅದು ಇನ್ಆರ್ಗ್ಯಾನಿಕ್ ಇರ್ಬೋದು, ಅನಾಲಿಟಿಕಲ್ ಕೆಮಿಸ್ಟ್ರಿ ಇರ್ಬೋದು, ಸೊ ಪಾಲಿಮರ್ ಕೆಮಿಸ್ಟ್ರಿ ಇರ್ಬೋದು, ಯಾವ ಬ್ರಾಂಚ್ ಆಗಿರಲಿ. ಸೊ ಇಲ್ಲಿ ಆ ರಿಯಾಕ್ಷನ್ಸ್ ಏನ್ ನಡೀತಾ ಇರ್ತದೆ, ಸೊ ವೇರಿಯಸ್ ಕೆಮಿಕಲ್ ಫಿನಾಮಿನಾದಲ್ಲಿ ಇಲ್ಲಿ ಇಟ್ ಈಸ್ ಬೇಸಿಕಲಿ ಕನ್ಸರ್ನ್ಡ್ ವಿತ್ ಲಾಸ್ ಅಂಡ್ ಥಿಯರೀಸ್. ಏನ್ ಲಾ ಇನ್ವಾಲ್ವ್ ಆಗಿರುತ್ತೆ ಹಾಗಾದ್ರೆ ಇಲ್ಲಿ? ಅಟಾಮಿಕ್ ಮಾಸ್ ಆಫ್ ಹೈಡ್ರೋಜನ್ ಗೊತ್ತಿದೆ ಅಲ್ವಾ ಪ್ರಕಾಶ್? ಅಟಾಮಿಕ್ ಮಾಸ್ ಆಫ್ ಹೈಡ್ರೋಜನ್ ಗೊತ್ತಿಲ್ಲಪ್ಪ? ರಾಧಾ ಪೂಜಾ, ಅಟಾಮಿಕ್ ಮಾಸ್ ಆಫ್ ಹೈಡ್ರೋಜನ್ ಗೊತ್ತಿದೆಯಲ್ಲ? ಸೊ ಅಟಾಮಿಕ್ ಮಾಸ್ ಆಫ್ ಹೈಡ್ರೋಜನ್ ಈಸ್ 1. ಹಾಗಾದ್ರೆ ಇಲ್ಲಿ ಈ ಮಾಸ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ 2 ಹೈಡ್ರೋಜನ್ ಆಟಮ್ ಇದಾವೆ. ಒಂದು ಅಟಾಮಿಕ್ ಅಟಾಮಿಕ್ ಮಾಸ್ ಆಫ್ ಹೈಡ್ರೋಜನ್ 1 ಅಂದ್ರೆ 2 ಹೈಡ್ರೋಜನ್ ಆಟಮ್ ಇದೆ, 2 ಆಯ್ತು. 2 × 2 4. ನೀವು 4 ಗ್ರಾಮ್ ಹೈಡ್ರೋಜನ್ ತಗೊಂಡಿದ್ದೀರಿ. 4 ಗ್ರಾಮ್ ಹೈಡ್ರೋಜನ್ ಇಸ್ ಟೇಕನ್. ಅದರ ಆಕ್ಸಿಜನ್ ಎಷ್ಟು ತಗೋಬೇಕು? ಅಟಾಮಿಕ್ ಮಾಸ್ ಆಫ್ ಆಕ್ಸಿಜನ್ ಈಸ್ 8. ಇಲ್ಲಿ ಗೊತ್ತಿರಲಿ, atomic mass of hydrogen is 1. Atomic mass of oxygen is 16. ಇಲ್ಲಿ ಗೊತ್ತಿರಲಿ ವ್ಯಾಲ್ಯೂ. Atomic mass of hydrogen is 1. Atomic mass of oxygen is 16. ಈಗ 16 into 2 2 ಆಟಮ್ ಇದಾವೆ. So one molecule of oxygen contains 2 oxygen atoms. 2 oxygen atoms ಇದಾವೆ. ಅಂದ್ರೆ ಒಂದು ಆಟಮ್ನ ಮಾಸ್ 16 ಇದೆ. 16 into 2 32 ಗ್ರಾಮ್ ಆಕ್ಸಿಜನ್ ತಗೊಂಡಿದೆ. ವಾಟರ್ ಎಷ್ಟು ಫಾರ್ಮ್ ಆಗಿದೆ? ಮಾಲಿಕ್ಯುಲರ್ ಮಾಸ್ ಆಫ್ ವಾಟರ್. ಮಾಲಿಕ್ಯುಲರ್ ಮಾಸ್ ಆಫ್ ವಾಟರ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? 2 into ವಾಟ್ ಈಸ್ ಅಟಾಮಿಕ್ ಮಾಸ್ ಆಫ್ ಹೈಡ್ರೋಜನ್? ಇಲ್ಲಿ 1 ಅಂತ ಹೇಳಿದ್ರಿ, 1 into 2 ಪ್ಲಸ್ oxygen 16 plus 2 18 into 2 36. ನೋಡಿ 36 ಗ್ರಾಮ್ ವಾಟರ್ ಫಾರ್ಮ್ ಆಗಿದೆ. ಸೊ ವಾಟ್ ಈಸ್ ದಿ ಟೋಟಲ್ ಮಾಸ್ ಆಫ್ ರಿಯಾಕ್ಟೆಂಟ್ಸ್ ಟೇಕನ್? ಸೊ ಇವೆರಡನ್ನ ಏನಂತ ಕರೀತಾರೆ? ರಿಯಾಕ್ಟೆಂಟ್ಸ್. ಸೊ ದಿಸ್ ಈಸ್ ಪ್ರಾಡಕ್ಟ್. ಸೊ ಹಾಗಾದ್ರೆ ಈ ರಿಯಾಕ್ಷನ್ ಅಲ್ಲಿ ನೋಡಿ ಅಬ್ಸರ್ವ್ ಮಾಡ್ರೆ ಎಷ್ಟು ರಿಯಾಕ್ಟೆಂಟ್ ತಗೊಂಡಿದ್ದೀರಿ? 4 ಗ್ರಾಮ್ ಹೈಡ್ರೋಜನ್, 32 ಗ್ರಾಮ್ ಆಕ್ಸಿಜನ್. ಟೋಟಲ್ ಎಷ್ಟಾಯ್ತು? 32 plus 4 36 ಆಯ್ತು. ಟೋಟಲ್ 36. ಇವೆರಡು ಆಡ್ ಮಾಡಿದ್ರೆ 36 ಗ್ರಾಮ್ ಆಯ್ತು. ಹಾಗಾದ್ರೆ ಇಲ್ಲಿ ಎಷ್ಟು ಬಂದಿದೆ? 36 ಗ್ರಾಮ್. ಎಷ್ಟು ಮಾಸ್ ತಗೊಂಡಿದ್ರಿ? ಟೋಟಲ್ 36 ಗ್ರಾಮ್ ತಗೊಂಡಿದ್ದೆ, 36 ಗ್ರಾಮ್ ಫಾರ್ಮ್ ಆಗಿದೆ. ಅಂದ್ರೆ ಕೆಮಿಕಲ್ ರಿಯಾಕ್ಷನ್ಸ್ ಅಲ್ಲಿ ಮಾಸ್ ಏನಾಯ್ತು ನೋಡಿ, ಮಾಸ್ ಈಸ್ ಕನ್ಸರ್ವ್ಡ್. There is no change in the mass. Mass can neither be created nor be destroyed. ನೋಡಿ ಇದನ್ನು ಹೇಳ್ತಕ್ಕಂಥದ್ದು ಫಿಸಿಕಲ್ ಕೆಮಿಸ್ಟ್ರಿ. ಯಾವುದೇ ಕೆಮಿಕಲ್ ರಿಯಾಕ್ಷನ್ ಇರ್ಬೋದು, ಯಾವುದೇ ಡಿಫರೆಂಟ್ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ಇರ್ಬೋದು,
ಅದರಲ್ಲಿರ್ತಕ್ಕಂಥ ಲಾಸ್ ಪ್ರಿನ್ಸಿಪಲ್ಸ್ ಬಗ್ಗೆ ಸ್ಟಡಿ ಮಾಡಿದೆ ಫಿಸಿಕಲ್ ಕೆಮಿಸ್ಟ್ರಿ. ಸರ್, ಹೌ ಡು ಡಿಫೈನ್ ದ ಟರ್ಮ್ ಫಿಸಿಕಲ್ ಕೆಮಿಸ್ಟ್ರಿ? ಇಟ್ ಈಸ್ ದ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ವಿಚ್ ಡೀಲ್ಸ್ ವಿತ್ ದಿ ಸ್ಟಡಿ ಆಫ್, ನೋಡಿ, ಸ್ಟಡಿ ಅಂಡ್ ದಿ ಎಕ್ಸ್ಪ್ಲನೇಷನ್ ಆಫ್, study of laws and theories, and also it deals with the explanation of fundamental principles. What is the principle involved in such a reaction? ಏನು ಇನ್ವಾಲ್ವ್ ಆಗಿದೆ? it involves law of conservation of mass. ಏನು? ಟೋಟಲ್ ಮಾಸ್ ಆಫ್ ದಿ ರಿಯಾಕ್ಟೆಂಟ್ಸ್ ಟೇಕನ್. ಒಟ್ಟು ಎಷ್ಟು ತಗೊಂಡಿದ್ದೀರಿ ನೀವು? ನೋಡಿ, ಹೈಡ್ರೋಜನ್ 4 ಗ್ರಾಮ್ ತಗೊಂಡಿದ್ದೀರಾ, ಆಕ್ಸಿಜನ್ 32 ಗ್ರಾಮ್ ತಗೊಂಡ್ರಿ, ಒಟ್ಟು ಎಷ್ಟು ತಗೊಂಡಂಗಾಯ್ತು? 36 ಗ್ರಾಮ್. 36 ಗ್ರಾಮ್ ರಿಯಾಕ್ಟೆಂಟ್ಸ್ ಅನ್ನ ತಗೊಂಡಿದ್ದೆ ನಾನು. ಪ್ರಾಡಕ್ಟ್ ಎಷ್ಟು ಬಂತು? 36 ಗ್ರಾಮ್. ಅದರ ಮಾಸ್ ಏನಾಯ್ತು? ಮಾಸ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ದಟ್ ಈಸ್ ದಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಮಾಸ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ಇದು ಒಂದು ಲಾ. ಈ ಕೆಮಿಕಲ್ ಫಿನಾಮಿನದಲ್ಲಿ ಒಂದು ಲಾ ಇದೆ ನೋಡ. ಅಂತ ಲಾಸ್ ಬಗ್ಗೆ ಸ್ಟಡಿ ಮಾಡಿದೆ ಫಿಸಿಕಲ್ ಕೆಮಿಸ್ಟ್ರಿ. ಅಂದ್ರೆ ಫಿಸಿಕಲ್ ಕೆಮಿಸ್ಟ್ರಿ ಹೇಳುತ್ತೆ ಇಟ್ ಈಸ್ ಬೇಸಿಕಲಿ ಕನ್ಸರ್ನ್ಡ್ ವಿತ್ ಲಾಸ್ ಅಂಡ್ principles of different branches of chemistry. Clear? So ಹೀಗೆ ಈ ತರ ಸುಮಾರಷ್ಟು ಬರ್ತವೆ. ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ಸ್ಟೆಪ್ ಹೋಗೋಣ. ಸೊ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸ್ಟಡಿ ಆಫ್ ಆಲ್ ಅದರ್ ಎಲಿಮೆಂಟ್ಸ್ ಎಕ್ಸೆಪ್ಟ್ ಕಾರ್ಬನ್. ಆರ್ಗ್ಯಾನಿಕ್ ಕೆಮಿಸ್ಟ್ರಿ it deals with the study of carbon and its compounds. Deals with the study of carbon and its compounds, or study of hydrocarbons and their derivatives. In case of physical chemistry, so it is purely deals with explanation of various fundamental principles in different chemical phenomena, and also it is this branch concerned with the laws and theories of different branches. Clear? ಅರ್ಥ ಆಯ್ತಲ್ವಾ? ನೆಕ್ಸ್ಟ್ another one. Can you heard the name industrial chemistry? Fourth branch, industrial chemistry. Fourth one, industrial chemistry. So what is meant by industrial chemistry? So chemistry involved in industrial process. It involves industrial process. Not industrial chemistry. Chemistry involved in industrial process. Industrial process ಅಂದ್ರೇನು? ಇಂಡಸ್ಟ್ರೀಸ್ ಅಲ್ಲಿ ನಾವು ತಯಾರು ಮಾಡತಕ್ಕಂಥ ಕಾಂಪೌಂಡ್ಸ್. ಈಗ ನೀವು ಯಾವ್ದು ಬೇಕಾದ್ರೂ ತಗೋದು. ಫರ್ಟಿಲೈಸರ್ ಇಂಡಸ್ಟ್ರೀಸ್ ಅಲ್ಲಿ ಫರ್ಟಿಲೈಸರ್ಸ್ ಅನ್ನ ತಯಾರು ಮಾಡ್ತಾರೆ. ಪಾಲಿಮರ್ ಇಂಡಸ್ಟ್ರೀಸ್ ಅಲ್ಲಿ ಪಾಲಿಮರಿಕ್ ಕಾಂಪೌಂಡ್ಸ್ ಅನ್ನ, ಪಾಲಿಮರ್ಸ್ ಅನ್ನ ತಯಾರು ಮಾಡ್ತೀವಿ. ಡೈಸ್, ಬಣ್ಣ ತಯಾರು ಮಾಡ್ತಕ್ಕಂಥದ್ದು. ಡ್ರಗ್ಸ್, ಮೆಡಿಸಿನ್ಸ್. ಅಂದ್ರೆ ದಿ ಸ್ಟಡಿ ಆಫ್ ಕೆಮಿಸ್ಟ್ರಿ ಇನ್ವಾಲ್ವ್ಡ್ ಇನ್ ಇಂಡಸ್ಟ್ರಿಯಲ್ ಪ್ರೊಸೆಸ್, ದಟ್ ಈಸ್ ದ ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ. ದೆನ್ ಫಿಫ್ತ್ ಒನ್, ಅನಾಲಿಟಿಕಲ್ ಕೆಮಿಸ್ಟ್ರಿ. Analytical chemistry. Headline indicates its definition. Headline indicates definition. ಅರ್ಥ ಆಗ್ತಿದೆಯಲ್ವಾ? ಕ್ಲೀನಾಗಿ ಕೇಳ್ಕೊಳ್ರಿ, ನೋಡಿ, ಅಬ್ಸರ್ವ್ ಮಾಡ್ರಿ. ಅನಾಲಿಟಿಕಲ್ ಕೆಮಿಸ್ಟ್ರಿ ಹೆಡ್ಲೈನ್ ಇಂಡಿಕೇಟ್ಸ್ ಅನಾಲೈಸಿಸ್. ಅನಾಲೈಸಿಸ್ ಅಂದ್ರೆ ಈಗ ಒಂದು ಕಾಂಪೌಂಡ್ ಯಾವ್ದಂತ ನನಗೆ ಗೊತ್ತಿಲ್ಲ. So what are the different kinds of elements are present in the given sample? So ಒಂದು ಕಾಂಪೌಂಡ್ ಅಲ್ಲಿ ಏನೆಲ್ಲ ಎಲಿಮೆಂಟ್ಸ್ ಇದಾವೆ, ಆ ಎಲಿಮೆಂಟ್ಸ್ ಅನ್ನ ಡಿಟೆಕ್ಟ್ ಮಾಡ್ತಕ್ಕಂಥದ್ದು ಡಿಟೆಕ್ಷನ್ ಆಫ್ ಎಲಿಮೆಂಟ್ಸ್ ಅಂತೀವಿ. ಮತ್ತೆ ಕ್ವಾಲಿಟೇಟಿವ್ ಅನಾಲಿಸಿಸ್ ಅಂಡ್ ಕ್ವಾಂಟಿಟೇಟಿವ್. ಒಂದು ಕಾಂಪೌಂಡ್ ಅನ್ನ ತಯಾರು ಮಾಡಬೇಕಾದ್ರೆ ನನಗೆ ಮಾಸ್ ಎಷ್ಟು ಬೇಕು, ಇಟ್ಸ್ ಕ್ಲಿಯರ್. ಒಂದು ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಅನ್ನು ನೀವು ತಯಾರು ಮಾಡಬೇಕಾಗಿರ್ತದೆ. ಅಥವಾ ನೀವು ಪಾಲಿಮರ್ಸ್ ಅನ್ನೇ ತಗೊಳ್ರಿ, ಪಾಲಿ ಇಥಲೀನ್ ಕೇಳಿದಿರಿ, ಪಾಲಿವಿನೈಲ್ ಕ್ಲೋರೈಡ್ PVC ಅಂತ ಕೇಳಿದಿರಿ. ನೋಡಿ, ಹಾಗಾದ್ರೆ ನನಗೆ ಇಷ್ಟು ಕಾಂಪೌಂಡ್, ಇಷ್ಟು PVC ಬೇಕಾಗಿದೆ. ಹಾಗಾದ್ರೆ ನಾನು ಎಷ್ಟು ವಿನೈಲ್ ಕ್ಲೋರೈಡ್ ಅನ್ನ ತಗೋಬೇಕು? ಅಲ್ಲಿ ಕ್ಯಾಲ್ಕುಲೇಷನ್ಸ್ ಇರ್ತದೆ, ಈಕ್ವೇಶನ್ಸ್ ಮೇಲೆ ಕ್ಯಾಲ್ಕುಲೇಷನ್ಸ್ ಇರ್ತದೆ. ಸೊ ಹಾಗಾದ್ರೆ ಬೇಸ್ಡ್ ಆನ್ ದಟ್ ದಿ ಅನಾಲಿಟಿಕಲ್ ಕೆಮಿಸ್ಟ್ರಿ ಡೀಲ್ಸ್ ವಿತ್ ದಿ ಕ್ವಾಲಿಟೇಟಿವ್ ಅಂಡ್ ಕ್ವಾಂಟಿಟೇಟಿವ್. It deals with
quantitative and qualitative analysis of substances. Analytical chemistry is the branch of chemistry which deals with the study of quantitative and qualitative analysis of substances. ಅಥವಾ ಇಂಡಸ್ಟ್ರಿಗೆ ಹೋದ್ರೆ ಒಂದು ಕಾಂಪೌಂಡ್ ಅನ್ನು ಒಂದು ಪ್ರಾಡಕ್ಟ್ ಅನ್ನು ತಯಾರು ಮಾಡ್ತಾರೆ. ತಯಾರು ಮಾಡಿದ ನಂತರಲ್ಲೇ ಆ ಕಾಂಪೌಂಡಿನ ಪ್ಯೂರಿಟಿ ಎಷ್ಟು ಪ್ಯೂರ್ ಆಗಿದೆ ಆ ಕಾಂಪೌಂಡು, ಅಲ್ಲಿ ಪ್ಯೂರಿಟಿನ ಚೆಕ್ ಮಾಡ್ತಕ್ಕಂಥದ್ದು. ಸೊ ಆ ಕಾಂಪೌಂಡ್ ಯಾವ್ಯಾವ ಕಾಂಪೋನೆಂಟ್ಸ್ ಇಂದ ಫಾರ್ಮ್ ಆಗಿದೆ. ಸೊ ವಾಟ್ ಆರ್ ದ ಡಿಫರೆಂಟ್ ಕೈಂಡ್ಸ್ ಆಫ್ ಎಲಿಮೆಂಟ್ಸ್ ಇನ್ ದಿ ಗಿವನ್ ಸ್ಯಾಂಪಲ್, or how much amount of reactant is required for the preparation of the desired compound. ಸೊ ನಮಗೆ ಬೇಕಾಗಿರೋ ಕಾಂಪೌಂಡ್ಗೆ ಎಷ್ಟು ರಾ ಮೆಟೀರಿಯಲ್ ಬೇಕು, ಇದೆಲ್ಲ ಕ್ಯಾಲ್ಕುಲೇಷನ್ಸ್ ಇರ್ತದೆ. ಸೊ ಅದನ್ನ ಸ್ಟಡಿ ಮಾಡಿದಲ್ಲಿ ಅನಾಲಿಟಿಕಲ್ ಕೆಮಿಸ್ಟ್ರಿ. ಸೊ ಇಟ್ ಡೀಲ್ಸ್ ವಿತ್ ದಿ ಕ್ವಾಂಟಿಟೇಟಿವ್ ಅಂಡ್ qualitative analysis of substances. Similarly, the another branch is nuclear chemistry. Nuclear chemistry, the study of nuclear fission and fusion reactions and also transmutation reactions. This branch deals with the study of nuclear fusion and fission reactions and also the nuclear transmutation reactions, whether it may be either artificial nuclear transmutation or natural nuclear transmutation. That is also comes under nuclear chemistry. It is a branch of chemistry which deals with the study of nuclear fusion. ನೀವು ಕೇಳಿದ್ರಿ, ಸನ್ ನಲ್ಲಿ ನಡೀತಕ್ಕಂಥ ಒಂದು ರಿಯಾಕ್ಷನ್, ಫ್ಯೂಷನ್ ರಿಯಾಕ್ಷನ್. Some very large or innumerable number of hydrogen nuclei combines together. So such a process is highly exothermic. Very large amount of energy is released. So that is a nuclear fusion reaction. Fission means a splitting, break ಆಗ್ತಕ್ಕಂಥದ್ದು. ಸೊ ಈಗ ಎಕ್ಸ್ಪ್ಲೋಸಿವ್ ಕಾಂಪೌಂಡ್ಸ್ ಇದಾವೆ, ಡೈನಾಮೈಟ್ಸ್, ಕಾರ್ಡೈಟ್ಸ್, ಯಾವುದೇ ಫಿಷನ್ ರಿಯಾಕ್ಷನ್ ಅಲ್ಲಿ ಸ್ಪ್ಲಿಟ್ ಆಗ್ತಕ್ಕಂಥದ್ದು. That also liberates enormous amount of energy. The study of nuclear fusion and fission reactions in nuclear chemistry. Then what is meant by the biochemistry? Biochemistry, it deals with the study of chemical changes occurring in living organisms. Study of chemical changes in the body of living organisms. ಅದು ಪ್ಲಾಂಟ್ಸ್ ಅಲ್ಲಿ ಇರ್ಬೋದು, ಅನಿಮಲ್ಸ್ ಅಲ್ಲಿ ಆಗಿರ್ಬೋದು. ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಏನೇನು ಕೆಮಿಕಲ್ ಚೇಂಜಸ್ ನಡೀತಾ ಇದೆ ಅದನ್ನ ಸ್ಟಡಿ ಮಾಡೋದು ಯಾವುದು? ಬಯೋಕೆಮಿಸ್ಟ್ರಿಯಿಂದ. ಸ್ಟಡಿ ಆಫ್ ಕೆಮಿಕಲ್ ಚೇಂಜಸ್ ಅಕರಿಂಗ್ ಇನ್ ದಿ ಬಾಡಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್, ದಟ್ ಈಸ್ ಬಯೋಕೆಮಿಸ್ಟ್ರಿ. ಈಗ ನಾವು ಫುಡ್ ಅನ್ನ ತಗೊಳ್ತೀವಿ, ಕಾರ್ಬೋಹೈಡ್ರೇಟ್ಸ್ ಅಂತೀವಿ. ಆ ಫುಡ್ ನಮ್ಮ ಸ್ಮಾಲ್ ಇಂಟೆಸ್ಟೈನ್ ಎಂಟ್ರಿ ಆದಾಗ ಅಲ್ಲಿ ಹೈಡ್ರೋಲೈಸಿಸ್ ಸ್ಟಾರ್ಟ್ ಆಗ್ತದೆ, ಡೈಜೆಷನ್ ಸ್ಟಾರ್ಟ್ ಆಗ್ತದೆ. ಅಂದ್ರೆ ಅದು ರಿಯಾಕ್ಷನ್ ಆಗುತ್ತೆ. ರಿಯಾಕ್ಷನ್ ಆದಾಗ ನಂತರ ಬೇರೆ ಬೇರೆ ಡಿಫ್ರೆಂಟ್ ಕಾರ್ಬೋಹೈಡ್ರೇಟ್ಸ್ ಫಾರ್ಮೇಷನ್ ಆಗ್ತದೆ. ಸೊ ಕಾರ್ಬೋಹೈಡ್ರೇಟ್ಸ್ ಫಾರ್ಮ್ ಆದ ನಂತರ ಫೈನಲ್ ಆಗಿ ಗ್ಲುಕೋಸ್ ಬರುತ್ತದೆ. ಆ ಗ್ಲುಕೋಸ್, ದಟ್ ಈಸ್ ದ ಗ್ಲುಕೋಸ್ ಅಬ್ಸಾರ್ಬ್ ಬೈ ಬ್ಲಡ್ ಥ್ರೂ ಬ್ಲಡ್ ಸ್ಟ್ರೀಮ್ ಎಂಟರ್ಸ್ ದಿ ಸೆಲ್ಸ್. ಹೌದಾ? ಸೊ ನಾವು ತಿಂತಕ್ಕಂಥ ಆಹಾರದಿಂದ ಫೈನಲ್ ಆಗಿ ಬರ್ತಕ್ಕಂಥದ್ದು ಏನು? ಕಾರ್ಬೋಹೈಡ್ರೇಟ್ಸ್ ಆಗಿದ್ರೆ ಗ್ಲುಕೋಸ್ ಬರ್ತದೆ. ಆ ಗ್ಲುಕೋಸ್ ಅನ್ನ ಬ್ಲಡ್ ಏನ್ ಮಾಡ್ತದೆ?
ಅಬ್ಸಾರ್ಷನ್ ಮಾಡ್ಕೊಳ್ತದೆ. ಅಬ್ಸಾರ್ಷನ್ ಮಾಡ್ಕೊಂಡು ಸೆಲ್ಸ್ಗೆ ರೀಚ್ ಮಾಡುತ್ತೆ, ಕಳಿಸುತ್ತೆ. ಆ ಸೆಲ್ಸ್ ಅಲ್ಲಿ ಗ್ಲೂಕೋಸ್ ಆಕ್ಸಿಡೇಷನ್ ಆಗಿ ನಮ್ಗೆ ಎನರ್ಜಿ ಸಿಗ್ತದೆ. ಹಾಗಾದ್ರೆ ಈ ತರ ರಿಯಾಕ್ಷನ್ಸ್ ನಾವೆಲ್ಲಿ ಸ್ಟಡಿ ಮಾಡ್ತೀವಿ? ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲ್ಲಿ. ಈ ತರ ಸ್ಟಡಿ ಮಾಡ್ತಕ್ಕಂಥ ಬ್ರಾಂಚ್ ಏನಿದೆಯಲ್ಲ, ದಟ್ ಈಸ್ ದಿ ಬಯೋಕೆಮಿಸ್ಟ್ರಿ. ಏನ್ ಬಯೋಕೆಮಿಸ್ಟ್ರಿ ಅಂದ್ರೆ ಸ್ಟಡಿ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಆರ್ ಕೆಮಿಕಲ್ ಚೇಂಜಸ್ ಅಕರಿಂಗ್ ಇನ್ ದಿ ಬಾಡಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಸೊ ಇದಕ್ಕೆ ರಿಲೇಟೆಡ್ ಆಗಿ ನೀವು ಬಯಾಲಜಿಯಲ್ಲಿ ಓದ್ತಕ್ಕಂಥ ಯಾವುದೇ ಒಂದು ಆಯಿಲ್ಸ್ ಇರ್ಬೋದು, ಫ್ಯಾಟ್ಸ್ ಇರ್ಬೋದು, ಪ್ರೋಟೀನ್ಸ್ ಇರ್ಬೋದು, ಕಾರ್ಬೋಹೈಡ್ರೇಟ್ಸ್ ಇರ್ಬೋದು, ಇವೆಲ್ಲ ರಿಯಾಕ್ಷನ್ಸ್ ಹೇಗೆ ನಡೀತಾ ಇದೆ ಬಯಾಲಜಿ ಸೊ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲ್ಲಿ, ಇದ್ರ ಬಗ್ಗೆ ಸ್ಟಡಿ ಮಾಡ್ತಕ್ಕಂಥ ನೀವು ಸ್ಟಡಿ ಆಫ್ ಕಾರ್ಬೋಹೈಡ್ರೇಟ್ಸ್ ಬಯೋಕೆಮಿಸ್ಟ್ರಿ, ಸ್ಟಡಿ ಆಫ್ ಪ್ರೋಟೀನ್ಸ್ ಬಯೋಕೆಮಿಸ್ಟ್ರಿ, ಸ್ಟಡಿ ಆಫ್ ವಿಟಮಿನ್ಸ್. ಕ್ಲಿಯರ್? ಸೊ ಈ ತರದವು ಬಯೋಕೆಮಿಸ್ಟ್ರಿ ಬರ್ತದೆ. ಅದಕ್ಕೆ ಒಂದು ಲೈನ್ ಏನು, ಸ್ಟಡಿ ಆಫ್ ಕೆಮಿಕಲ್ ಚೇಂಜಸ್ ಅಕರಿಂಗ್ ಇನ್ ದಿ ಬಾಡಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್, ದಟ್ ಈಸ್ ಬಯೋಕೆಮಿಸ್ಟ್ರಿ. ಕ್ಲಿಯರ್? ನೋಡಿ, ಹಾಗಾದ್ರೆ ಅಬ್ಸರ್ವ್ ಮಾಡ್ಬಿಡ್ರಿ. ಇನ್ ಕೇಸ್ ಆಫ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದ ತಕ್ಷಣ ಒಂದು ಪಾಯಿಂಟ್ ಗೊತ್ತಿರ್ಬೇಕೇನು. ಸೊ ಹಾಗಾದ್ರೆ ನಾವು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಕಾರ್ಬನ್ ಅನ್ನು ಬಿಟ್ಟು ಉಳಿದರ ಬಗ್ಗೆ ಸ್ಟಡಿ ಮಾಡ್ತಾ ಇದೀವಿ. ಸ್ಟಡಿ ಆಫ್ ಆಲ್ ಅದರ್ ಎಲಿಮೆಂಟ್ಸ್ ಎಕ್ಸೆಪ್ಟ್ ಕಾರ್ಬನ್. ಕ್ಲಿಯರ್? ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಸ್ಟಡಿ ಆಫ್ ಕಾರ್ಬನ್ ಅಂಡ್ ಇಟ್ಸ್ ಡೆರಿವೇಟಿವ್ಸ್. ಫಿಸಿಕಲ್ ಕೆಮಿಸ್ಟ್ರಿ ಡೀಲ್ಸ್ ವಿತ್ the various laws and theories, and also it involves the explanation of fundamental principles in various chemical phenomena or chemical process. ಸೊ ಅದು ಬೇರೆ ಬೇರೆ ಯಾವುದೇ ಬ್ರಾಂಚ್ ಅಲ್ಲಿ, ಯಾವುದೇ ಡಿಫರೆಂಟ್ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ಇರ್ಬೋದು. ಸೊ ಆ ಲಾಸ್ ಮತ್ತೆ ಥಿಯರೀಸ್ ಬಗ್ಗೆ ಡಿಸ್ಕಸ್ ಮಾಡೋದಿದೆಯಲ್ಲ, ದಟ್ ಈಸ್ ದಿ ಫಿಸಿಕಲ್ ಕೆಮಿಸ್ಟ್ರಿ. ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ನೀವು ಸ್ಟೇಟ್ಮೆಂಟ್ಸ್ ಅನ್ನು ಹೇಳ್ತೀರಿ, ಪ್ರಿನ್ಸಿಪಲ್ಸ್ ಅನ್ನು ಹೇಳ್ತೀರಿ. ಸೊ ಇಲ್ಲಿ ಆ ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ಪ್ರಿನ್ಸಿಪಲ್ಸ್ ಸ್ಟೇಟ್ಮೆಂಟ್ಸ್ ಬರ್ತದೆ, ಮತ್ತೆ ಆ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಅನ್ನ ವೇರಿಯಸ್ ಕೆಮಿಕಲ್ ರಿಯಾಕ್ಷನ್ಸ್ ಮುಖಾಂತರ ಡಿಸ್ಕಸ್ ಮಾಡ್ತೀವಿ. ದಟ್ ಈಸ್ ಕಮ್ಸ್ ಅಂಡರ್ ಫಿಸಿಕಲ್ ಕೆಮಿಸ್ಟ್ರಿ. ಕ್ಲಿಯರ್? ಸೊ ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ ಅಂದ್ರೆ ಇಟ್ ಡೀಲ್ಸ್ ವಿತ್ ದಿ ಕೆಮಿಸ್ಟ್ರಿ ಆಫ್ ಇಂಡಸ್ಟ್ರಿಯಲ್ ಪ್ರೋಸೆಸ್. ಯಾವ್ಯಾವ ಕಾಂಪೌಂಡ್ಸ್ ಅನ್ನು ತಯಾರು ಮಾಡಬೇಕಾದ್ರೆ ಏನೇನು ರಾ ಮೆಟೀರಿಯಲ್ಸ್ ಬೇಕು, ಎಷ್ಟೆಷ್ಟು ಕಾಂಪೌಂಡ್ಸ್ ತಯಾರು ಮಾಡ್ಬೇಕಾದ್ರೆ ಎಷ್ಟೆಷ್ಟು ರಾ ಮೆಟೀರಿಯಲ್ಸ್ ಬೇಕು, ಯಾವಾಗ ಎಕ್ಸ್ಪೆರಿಮೆಂಟಲ್ ಕಂಡೀಷನ್ಸ್ ಏನು, ಇಂಡಸ್ಟ್ರಿಯಲ್ ಪ್ರೋಸೆಸ್ಗೆ ಇನ್ವಾಲ್ವ್ ಆಗಿರ್ತಕ್ಕಂಥದ್ದು ಅದು ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿನಲ್ಲಿ. ದೆನ್ ಅನದರ್ ಒನ್ ಈಸ್ ಅನಾಲಿಟಿಕಲ್ ಕೆಮಿಸ್ಟ್ರಿ. ಇಟ್ ಡೀಲ್ಸ್ ವಿತ್ ದಿ ಸ್ಟಡಿ ಆಫ್ ಕ್ವಾಲಿಟೇಟಿವ್ ಅಂಡ್ ಕ್ವಾಂಟಿಟೇಟಿವ್ ಅನಾಲಿಸಿಸ್. ನೋಡಿ, ಕ್ವಾಲಿಟೇಟಿವ್, ಈಗ ಒಂದು ಯಾವುದು ಸೋಡಿಯಂ ಕ್ಲೋರೈಡ್ ಇದೆ, ಸೋಡಿಯಂ ಕ್ಲೋರೈಡ್ ಸೋಡಿಯಂ ಅಯಾನ್ ಕ್ಲೋರೈಡ್ ಅಯಾನ್ ಇದೆ. ಹಾಗಾದ್ರೆ ಸೋಡಿಯಂ ಅಯಾನ್ ಕ್ಲೋರೈಡ್ ಅಯಾನ್ ಬಗ್ಗೆ ನೀವು ಡೀಟೇಲ್ ಡಿಸ್ಕಸ್ ಮಾಡ್ತೀವಿ. ಹಾಗಾದ್ರೆ ಅದರಲ್ಲಿ ಸೋಡಿಯಂ ಅಯಾನ್ ಇರಬೇಕಾದ್ರೆ ಕಾರಣ ಏನು, ಅಂದ್ರೆ ಹೌ ಡಿ ಕನ್ಫರ್ಮ್ ದ ಪ್ರೈಸ್ ಆಫ್ ಸೋಡಿಯಂ ಅಯಾನ್ಸ್. ಸೊ ಈ ತರ ಅಂದ್ರೆ ಕ್ವಾಲಿಟೇಟಿವ್ ಅನಾಲಿಸಿಸ್ ಅಂದ್ರೆ ಅಯಾನ್ಸ್ ಡಿಟೆಕ್ಷನ್. ಕ್ವಾಂಟಿಟೇಟಿವ್ ಅಂದ್ರೆ ಸೊ ಅಲ್ಲಿ ಅಮೌಂಟ್, ಸಬ್ಸ್ಟೆನ್ಸ್ ನ ಕ್ವಾಂಟಿಟೇಟಿವ್ ಅನಾಲಿಸಿಸ್. ಯಾವುದೋ ಒಂದು ಸ್ಯಾಂಪಲ್ ಇರ್ತದೆ, ಆ ಸ್ಯಾಂಪಲ್ ಯಾವುದೋ ಒಂದು ಕಾಂಪೋನೆಂಟ್ ಅನ್ನು ಎಕ್ಸ್ಟ್ರಾಕ್ಟ್ ಮಾಡಬೇಕಾಗಿರುತ್ತದೆ. ಅಂದ್ರೆ ಯಾವ್ಯಾವ ಕ್ವಾಂಟಿಟೀಸ್ ಅಲ್ಲಿ ಆ ಸ್ಯಾಂಪಲ್ ತಗೊಂಡಾಗ ಎಷ್ಟೆಷ್ಟು ಸ್ಯಾಂಪಲ್ ತಗೊಂಡ್ರೆ ಎಷ್ಟೆಷ್ಟು ಕ್ವಾಂಟಿಟಿ ಫಾರ್ಮ್ ಆಗ್ತದೆ, ಇದನ್ನು ಕೂಡ ಸ್ಟಡಿ ಮಾಡೋದು ಅನಾಲಿಟಿಕಲ್ ಕೆಮಿಸ್ಟ್ರಿ. ಇದು ಪ್ಯೂರ್ಲಿ, ಇದು ಕೂಡ ಇಂಡಸ್ಟ್ರೀಸ್ ಅಲ್ಲೇ ಕಾಂಪೌಂಡ್ಸ್ ಅನ್ನು ತಯಾರು ಮಾಡಿದಾಗ ಸೊ ಅದರ ಪರ್ಸೆಂಟೇಜ್ ಪ್ಯೂರಿಟಿಯನ್ನು ಚೆಕ್ ಮಾಡತಕ್ಕಂಥದ್ದು ಕೂಡ ಅಲ್ಲೇ ಬರ್ತದೆ. ದೆನ್ ನ್ಯೂಕ್ಲಿಯರ್ ಕೆಮಿಸ್ಟ್ರಿ, ಇಟ್ ಡೀಲ್ಸ್ ವಿತ್ ನ್ಯೂಕ್ಲಿಯರ್ ಫಿಷನ್ ಅಂಡ್ ಫ್ಯೂಷನ್ ರಿಯಾಕ್ಷನ್ಸ್. ಫ್ಯೂಷನ್ ಮೀನ್ಸ್ ಕಾಂಬಿನೇಷನ್, ಫಿಷನ್ ಮೀನ್ಸ್ ಸ್ಪ್ಲಿಟಿಂಗ್, ಬ್ರೇಕ್ ಆಗ್ತಕ್ಕಂಥದ್ದು. ಕ್ಲಿಯರ್? ದೆನ್ ಅನದರ್ ಒನ್ ಈಸ್ ಬಯೋಕೆಮಿಸ್ಟ್ರಿ. ಹೇಳಿದ್ದಾನ ಬಯೋಕೆಮಿಸ್ಟ್ರಿ ಅಂದ್ರೆ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಏನೇನು ಕೆಮಿಕಲ್ ರಿಯಾಕ್ಷನ್ಸ್ ನಡೀತದೆ ಅದರ ಬಗ್ಗೆ ಸ್ಟಡಿ ಮಾಡೋದು ಬಯೋಕೆಮಿಸ್ಟ್ರಿ. ಇನ್ನು ಇದೇ ತರ ಸಾಕಷ್ಟು ಬ್ರಾಂಚಸ್ ಇದಾವೆ. ಅಗ್ರಿಕಲ್ಚರಲ್ ಕೆಮಿಸ್ಟ್ರಿ ಇದೆ, ಸಾಲಿಡ್ ಸ್ಟೇಟ್ ಕೆಮಿಸ್ಟ್ರಿ ಇದೆ, ಮೆಡಿಸಿನಲ್ ಕೆಮಿಸ್ಟ್ರಿ ಇದೆ, ಪಾಲಿಮರ್ ಕೆಮಿಸ್ಟ್ರಿ ಇದೆ. ಹೀಗೆ ಬೇರೆ ಬೇರೆ ಈಗ ಸೈನ್ಸ್ ಹೆಚ್ಚು ಡೆವಲಪ್ ಆದಷ್ಟು ಕೂಡ ಒಂದೊಂದೇ ಬ್ರಾಂಚ್ ಅಲ್ಲಿ ಕೂಡ ಅದೇ ಒಂದೊಂದು ಸ್ಪೆಷಲೈಸ್ ಫೀಲ್ಡ್ ಅಲ್ಲಿ ಸೊ ಒಂದೊಂದೇ ಬ್ರಾಂಚ್ ಡೆವಲಪ್ ಆಗ್ತಾ ಹೋಗ್ತಾ ಇದೆ. ಕ್ಲಿಯರ್? ಸೊ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಫಿಸಿಕಲ್, ಆರ್ಗ್ಯಾನಿಕ್, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂಡ್ ಬಯೋಕೆಮಿಸ್ಟ್ರಿ. ಇವು ನಾಲ್ಕು ನೀವು PUC ನಲ್ಲಿ ಹೆಚ್ಚಾಗಿ ಕಲಿತಕ್ಕಂಥದ್ದು ಫಿಸಿಕಲ್ ಕೆಮಿಸ್ಟ್ರಿ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಬಯೋಕೆಮಿಸ್ಟ್ರಿ ಹೆಚ್ಚು. ಇನ್ನು ಹೈಯರ್ ಕೆಮಿಸ್ಟ್ರಿಗೆ ನೀವು ಹೋದ್ರೆ ಅಲ್ಲಿ ಮುಂದೆ ಬೇರೆ ಬೇರೆ ಬ್ರಾಂಚ್ ಅಲ್ಲಿ ನಾವು ಯಾವ ಫೀಲ್ಡ್ಸ್ ಯಾವ್ಯಾವ ಬ್ರಾಂಚ್ ನ ಆಯ್ಕೆ ಮಾಡ್ಕೊಳ್ತೀವಿ ಆ ಬ್ರಾಂಚ್ ಕಂಟಿನ್ಯೂ ಆಗುತ್ತೆ. ಕ್ಲಿಯರ್? ಭಗತ್, ಅರ್ಥ ಆಯ್ತಾ? ಗೊತ್ತಾಯ್ತಲ್ಲ?
ನೆಕ್ಸ್ಟ್ ಈಗ ಮುಂದೆ ಹೋಗ್ಬೋದಲ್ಲ. ಈಗ ನೇಚರ್ ಆಫ್ ಮ್ಯಾಟರ್. ಈಗ how would you define the term matter? ನೋಡಿ, matter, nature of matter, nature of matter. Chemistry is nothing but the study of matter ಅಂತ ಹೇಳಿದ್ರಿ. ಏನಾಗಾದ್ರೆ ಮ್ಯಾಟರ್ ಅಂದ್ರೆ ಏನು? How would you define the term matter? ಏನ್ ಹೇಳ್ತೀರ? ಮ್ಯಾಟರ್ ಅಂದ್ರೆ ಏನು? ರೇಖಾ ಜಿ, how would you define the term matter? ಹೇಳ್ಬೋದಲ್ವಾ? ಮ್ಯಾಟರ್ means anything that occupies space, which possesses a mass and which can be felt by any one of our sense. ಹೌದೇನಪ್ಪ? ಹೇಗೆ ಗೊತ್ತಾಗುತ್ತೆ? ಮ್ಯಾಟರ್ ಇದೆ ಅಂತ ಹೇಗೆ ಗೊತ್ತಾಗುತ್ತೆ? ಈಗ ಸಬ್ಸ್ಟೆನ್ಸ್, ಇದು ಒಂದು ಸಬ್ಸ್ಟೆನ್ಸ್. ಸೊ ಈ ಸಬ್ಸ್ಟೆನ್ಸ್ ಇದು ಒಂದು ಮ್ಯಾಟರ್, ಇದು ಒಂದು ಮ್ಯಾಟರ್ ಇದೆ. ಸರಿ, ಮ್ಯಾಟರ್ ನಾನು ಮುಟ್ಟು ನೋಡಿದಾಗ ಗೊತ್ತಾಗ್ತದೆ. ಸೊ ಇದು, ಅಥವಾ ಕಣ್ಣಿಗೆ ಕಾಣುತ್ತೆ. ಏರ್ ಇದೆ, ಸೊ ಏರ್ ಕಾಣೋದಿಲ್ಲ, ಬಟ್ ದಟ್ ಕ್ಯಾನ್ ಬಿ ಫೆಲ್ಟ್ ಬೈ ಎನಿ ಒನ್ ಆಫ್ ಅವರ್ ಸೆನ್ಸ್. ಏರ್ ಇದೆ ಅನ್ನೋದು ನಮಗೆ ನಮ್ಮ ಫೀಲಿಂಗ್ಸ್ ಅಲ್ಲಿ ಗೊತ್ತಾಗುತ್ತೆ. ಸೊ ಮ್ಯಾಟರ್ ಇಟ್ ಈಸ್ ನಥಿಂಗ್ ಬಟ್ ಎನಿಥಿಂಗ್ ದಟ್ ಆಕ್ಯುಪೈ ಸ್ಪೇಸ್. ಯಾವುದಾದ್ರೂ ಒಂದು ವಸ್ತು ಒಂದು ಸ್ಥಳವನ್ನು ಆಕ್ರಮಿಸ್ಕೊಂಡಿದೆ ಅಂದ್ರೆ ಅದು ಒಂದು ಮ್ಯಾಟರ್ ಇದ್ರೆ ಮ್ಯಾಟರ್ನ ಮಾತ್ರ ಸ್ಥಳವನ್ನು ಆಕ್ರಮಿಸ್ಕೊಳ್ತಕ್ಕಂಥ ಸಾಧ್ಯ. ಒಂದು ಸಬ್ಸ್ಟೆನ್ಸ್ ಸ್ಪೇಸ್ ಅನ್ನು ಆಕ್ಯುಪೈ ಮಾಡ್ಕೊಂಡಿದೆ ಅಂದ್ರೆ ಆ ಮ್ಯಾಟರ್ ಅಂತ ಕರಿತೀವಿ ಅದನ್ನು. ಸೊ ಹಾಗಾದ್ರೆ ಅದಕ್ಕೆ ಒಂದು ಡೆಫಿನೆಟ್ ಮಾಸ್ ಇರುತ್ತೆ ಅಂಡ್ ರೆಸಿಸ್ಟೆನ್ಸ್, ಎಕ್ಸಿಸ್ಟೆನ್ಸ್ ಇರುತ್ತೆ, ಸ್ಟೆಬಿಲಿಟಿ ಇರುತ್ತೆ. ದಟ್ ಕ್ಯಾನ್ ಬಿ ಫೆಲ್ಟ್ ಬೈ ಎನಿ ಒನ್ ಆಫ್ ಅವರ್ ಸೆನ್ಸ್. ಆ ಮ್ಯಾಟರ್ ನಾವು ಕಣ್ಣಲ್ಲಿ ನೋಡೋದಾಗಿರ್ಬೋದು, ಕೈಯಿಂದ ಮುಟ್ಟಿದಾಗಾದ್ರೂ ಫೀಲಿಂಗ್ಸ್ ಅಲ್ಲಿ ಗೊತ್ತಾಗ್ತದ ಆಗಿರ್ಬೋದು. ಸೊ ದಟ್ ಕ್ಯಾನ್ ಬಿ ಫೆಲ್ಟ್ ಬೈ ಎನಿ ಒನ್ ಆಫ್ ಅವರ್ ಸೆನ್ಸ್. ದಟ್ ಈಸ್ ಕಾಲ್ಡ್ ಮ್ಯಾಟರ್. ಸೊ ಮ್ಯಾಟರ್ ಮೀನ್ಸ್ ಎನಿಥಿಂಗ್ that occupies space, anything that occupies space which possesses mass and felt by any one of our sense. Any one of our sense. That is called matter. So we know that in nature, matter exists in three physical forms. I think you are all familiar with solids, liquids and gases. Houdanappa? Huh? So can you heard the name? Radha Pooja? Can you heard the name? Solid, liquids and gases? Radha Pooja? ಪ್ರಕಾಶ್ ಕೇಳಿದ್ರಲ್ಲ? ಏನಾಗ್ರ ಮ್ಯಾಟರ್ ಅಂದ್ರೆ ಏನಾಗ್ರ? ಮ್ಯಾಟರ್ ಅಂದ್ರೆ ಎನಿಥಿಂಗ್ ದಟ್ ಆಕ್ಯುಪೈ ಸ್ಪೇಸ್. ಇಟ್ ಹ್ಯಾಸ್ ಅ ಡೆಫಿನೆಟ್ ಮಾಸ್ ಅಂಡ್ ಫೆಲ್ಟ್ ಬೈ ಎನಿ ಒನ್ ಆಫ್ ಅವರ್ ಸೆನ್ಸ್. ಇನ್ ನೇಚರ್, ಮ್ಯಾಟರ್ ಎಕ್ಸಿಸ್ಟ್ ಇನ್ 3 phases. ಸೊ ಇನ್ ನೇಚರ್, ಮ್ಯಾಟರ್ ಎಕ್ಸಿಸ್ಟ್ in 3. So in 3 physical forms, in 3 physical states or physical forms. So ಇಲ್ಲಿ major ಆಗಿದೆ. So first one is solid, second one is the liquid and third one is gas. ಬಹುತೇಕ ಇವೆಲ್ಲವನ್ನು ನೀವು ಕೇಳಿದಿರಿ. ಸಾಲಿಡ್, ಲಿಕ್ವಿಡ್ ಮತ್ತೆ ಗ್ಯಾಸ್ ಏನಿವೆಲ್ಲ? ದೀಸ್ ಆರ್ ದಿ 3 different forms of a substance. So some substance exists in solid state, some substance exists in liquid state
and some substances exist in the gaseous state. ಸೊ ಹಾಗಾಗಿ ಈ ನೇಚರಲ್ಲಿ ನಾವು ಹೆಚ್ಚಾಗಿ ಈ 3 ಫಿಸಿಕಲ್ ಸ್ಟೇಟ್ಸ್ ಅಲ್ಲಿ ಮ್ಯಾಟರ್ ನ ನೋಡ್ತಾ ಇದ್ದೀವಿ. ವಾಟ್ ಈಸ್ ದಿ ರೀಸನ್ ಫಾರ್ ದಿ ಎಕ್ಸಿಸ್ಟೆನ್ಸ್ ಆಫ್ 3 states ಆಫ್ ಮ್ಯಾಟರ್? ಹಾಗಾದ್ರೆ ಒಂದು ವಸ್ತು ಸಾಲಿಡ್ ಸ್ಟೇಟ್ ಅಲ್ಲಿ ಎಕ್ಸಿಸ್ಟ್ ಆಗ್ಬೇಕಾದ್ರೆ ಯಾಕೆ ಹಾಗಾದ್ರೆ ಎಲ್ಲಾ ಸಬ್ಸ್ಟೆನ್ಸ್ ನೇಚರಲ್ಲಿ ಬರೀ ಸಾಲಿಡ್ ಫಾರ್ಮ್ ಅಲ್ಲಿ ಯಾಕೆ ಸಿಗಬಾರ್ದಾಗಿತ್ತು, ಅಥವಾ ಬರೀ ಲಿಕ್ವಿಡ್ ಫಾರ್ಮ್ ಅಲ್ಲಿ ಯಾಕೆ ಸಿಗಬಾರ್ದಾಗಿತ್ತು, ಬರೀ ಗೇಸಿಯಸ್ ಸ್ಟೇಟ್ ಅಲ್ಲಿ ಯಾಕೆ ಸಿಗಬಾರ್ದಾಗಿತ್ತು? ನೋಡಿ, ಬೇರೆ ಬೇರೆ ಸಬ್ಸ್ಟೆನ್ಸ್ ಬೇರೆ ಬೇರೆ ಫಿಸಿಕಲ್ ಫಾರ್ಮ್ ಅಲ್ಲಿ ಎಕ್ಸಿಸ್ಟ್ ಆಗಿದ್ದಾವೆ. ಸೊ ವಾಟ್ ಈಸ್ ದ ರೀಸನ್ ಬಿಹೈಂಡ್ ದಿ ಎಕ್ಸಿಸ್ಟೆನ್ಸ್ ಆಫ್ ದೀಸ್ 3 ಫಿಸಿಕಲ್ ಫಾರ್ಮ್ಸ್ ಆಫ್ ಸಬ್ಸ್ಟೆನ್ಸ್? ಯಾಕೆ ಹಾಗಾದ್ರೆ ಒಂದು ಸಬ್ಸ್ಟೆನ್ಸ್ ಸಾಲಿಡ್ ಫಾರ್ಮ್ ಅಲ್ಲಿ ಎಕ್ಸಿಸ್ಟ್ ಆಗ್ತಾ ಇದೆ? ಯಾಕಾದ್ರೆ ಲಿಕ್ವಿಡ್ ಸ್ಟೇಟ್ ಅಲ್ಲಿ ಯಾಕೆ ಎಕ್ಸಿಸ್ಟ್ ಆಗುತ್ತೆ? ಸೊ ಗೇಸಿಯಸ್ ಸ್ಟೇಟ್ ಅಲ್ಲಿ ಯಾಕೆ ಎಕ್ಸಿಸ್ಟ್ ಆಗುತ್ತೆ? ಸೊ ವಾಟ್ ಈಸ್ ದ ರೀಸನ್ ಬಿಹೈಂಡ್ ದಿ ಎಕ್ಸಿಸ್ಟೆನ್ಸ್ ಆಫ್ 3 states ಆಫ್ ಮ್ಯಾಟರ್? ಈಗ ಒಂದೊಂದೇ ಡೀಟೇಲ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಈಗ ಮೊದಲು ಸಾಲಿಡ್ಸ್ ಅನ್ನ ತಗೋಣ. ಹೀಗೆ ಹೇಳ್ರಿ, ಹಾಗಾದ್ರೆ ಒಂದು ವಸ್ತು ಸಾಲಿಡ್ ಫಾರ್ಮ್ ಅಲ್ಲಿ ಇರಬೇಕಾದ್ರೆ ಮೇನ್ ರೀಸನ್, ಮುಖ್ಯ ಕಾರಣ ಏನು? ಮೇನ್ ರೀಸನ್ ಏನು? ಸೊ ಹಾಗಾದ್ರೆ ಇಲ್ಲಿ ಯೂಶಲಿ ನೋಡಿ, ಒಂದು ಸಬ್ಸ್ಟೆನ್ಸ್ ಸಾಲಿಡ್ ಆಗಿ ಎಕ್ಸಿಸ್ಟ್ ಆಗ್ತಾ ಇದೆ, ಲಿಕ್ವಿಡ್ ಆಗಿ ಎಕ್ಸಿಸ್ಟ್ ಆಗ್ತಾ ಇದೆ, ಗ್ಯಾಸ್ ಆಗೂ ಕೂಡ ಎಕ್ಸಿಸ್ಟ್ ಆಗ್ತಾ ಇದೆ. ಹಾಗಾದ್ರೆ ಸಾಲಿಡ್, ಲಿಕ್ವಿಡ್, ಗ್ಯಾಸ್ ಆಗಿ ಎಕ್ಸಿಸ್ಟ್ ಆಗ್ಬೇಕಾದ್ರೆ ಕಾರಣ ಏನು ಅಂತ ಅದನ್ನ ನಾನು ಹೇಳಿದ್ದು. ವಾಟ್ ಈಸ್ ದಿ ರೀಸನ್ ಬಿಹೈಂಡ್ ದಿ ಎಕ್ಸಿಸ್ಟೆನ್ಸ್ ಆಫ್ 3 states ಆಫ್ ಮ್ಯಾಟರ್? ನೋಡಿ, ಫಸ್ಟ್ ಒನ್, ರೀಸನ್. ಏನ್ ರೀಸನ್ ಇದೆ? ಸೊ ವೈ ಸರ್ಟನ್ ಸಬ್ಸ್ಟೆನ್ಸಸ್ ಎಕ್ಸಿಸ್ಟ್ ಇನ್ ಸಾಲಿಡ್ ಫಾರ್ಮ್ಸ್, some other substance in liquid forms, some other substance exist in the gaseous form? ಅರ್ಥ ಆಗ್ತಿದೆಯಲ್ಲ? ಕ್ಲೀನಾಗಿ ಕೇಳ್ಕೊಳ್ರಿ. ಇಲ್ಲಿ ನಾವು ಹೇಳ್ತಕ್ಕಂಥ ಸಾಲಿಡ್ ಸಬ್ಸ್ಟೆನ್ಸ್ ಎಕ್ಸಿಸ್ಟ್ ಆಗ್ಬೇಕಾದ್ರೆ ಯಾಕಾಗಾರೆ ಎಲ್ಲವೂ ಕೂಡ ಲಿಕ್ವಿಡ್ ಅಲ್ಲೇ, ಎಲ್ಲವೂ ಸಾಲಿಡ್ ಅಲ್ಲೇ, ಎಲ್ಲವೂ ಗ್ಯಾಸ್ ಅಲ್ಲಿ ಯಾಕೆ ನೇಚರ್ ಇರಬಾರ್ದು ಅಂತ ನನ್ನ ಪ್ರಶ್ನೆ. ಏನ್ ರೀಸನ್ ಇರ್ಬೋದಾಗ್ರೆ? ನೋಡಿ, there are 2 main reasons behind the existence of 3 states of matter. ಎರಡು ಬಹಳ ಇಂಪಾರ್ಟೆಂಟ್ ರೀಸನ್ಸ್ ಇದೆ. ಸೊ ಒನ್ ಈಸ್ ಇಂಟರ್ ಪಾರ್ಟಿಕಲ್ ಫೋರ್ಸ್. ಇಂಟರ್ ಪಾರ್ಟಿಕಲ್ ಅಟ್ರಾಕ್ಷನ್, ಇಂಟರ್ ಪಾರ್ಟಿಕಲ್ ಅಟ್ರಾಕ್ಷನ್ ಆರ್ ಫೋರ್ಸ್. Second one, thermal energy. Thermal energy. ಇವೆರಡು ರೀಸನ್, ಇಂಟರ್ ಪಾರ್ಟಿಕಲ್ ಇಂಟರಾಕ್ಷನ್ ಆರ್ ಅಟ್ರಾಕ್ಷನ್ and the thermal energy. So look here, solid. In solid, particles are arranged in a regular repeating pattern in all the 3 dimensional space. Particles are closely packed. ನೋಡಿ, ಒಂದಕ್ಕೊಂದು ಪಾರ್ಟಿಕಲ್ ಮಧ್ಯೆ ಇರತಕ್ಕಂಥ ಡಿಸ್ಟೆನ್ಸ್ ತುಂಬಾ ಕಡಿಮೆ ಇರುತ್ತೆ. ಸೊ ದಿಸ್ ಈಸ್ ದಿ ಸಾಲಿಡ್. ಈಗ ಸಾಲಿಡ್ ಅನ್ನ ಹೀಟ್ ಮಾಡಿ ಏನನ್ನ ಅಬ್ಸರ್ವ್ ಮಾಡ್ತೀರಿ? ಸಾಲಿಡ್ ಅನ್ನ ಹೀಟ್ ಮಾಡಿದಾಗ ಈ ಸಾಲಿಡ್ ಸಮ್ ಅಮೌಂಟ್ ಆಫ್ ಎನರ್ಜಿನ ಅಬ್ಸಾರ್ಪ್ಷನ್ ಮಾಡ್ಕೊಳ್ಳುತ್ತೆ. ಎನರ್ಜಿ ಅಬ್ಸಾರ್ಪ್ಷನ್ ಆದ ನಂತರ ಪಾರ್ಟಿಕಲ್ಸ್ ಒಂದಕ್ಕೊಂದು ದೂರ ಹಾಕ್ತವೆ. ಅಂದ್ರೆ ದಿಸ್ ಇಂಟರ್ ಪಾರ್ಟಿಕಲ್ ಫೋರ್ಸ್ ಆರ್ ಇಂಟರ್ ಪಾರ್ಟಿಕಲ್ ಅಟ್ರಾಕ್ಷನ್ ಫೋರ್ಸ್ ಡಿಕ್ರೀಸಸ್. ಸೊ ದಟ್ ಈಸ್ ವೈ ದ ಪಾರ್ಟಿಕಲ್ಸ್ somewhat free. They are the interparticle distance increases. ಇಲ್ಲೇನಾಗಿತ್ತು? Particles are closely packed. On heating this substance, these particles gain some extra energy.
ಸೊ ದಟ್ ದ ಇಂಟರ್ಪಾರ್ಟಿಕಲ್ ಫೋರ್ಸ್ ಡಿಕ್ರೀಸಸ್. ಸೊ ಇವೆರಡು ಮಧ್ಯೆ ಅಟ್ರಾಕ್ಟಿವ್ ಫೋರ್ಸ್ ಕಡಿಮೆ ಆಗುತ್ತೆ. ಕಡಿಮೆ ಆದ ತಕ್ಷಣ ಪಾರ್ಟಿಕಲ್ಸ್ ದೂರ ದೂರ ಆಗ್ತವೆ. ಸೊ ಇನ್ ದಿಸ್ ಕೇಸ್ ವಿ ಗೆಟ್ ಎ ಲಿಕ್ವಿಡ್ ಫಾರ್ಮ್, ಒಂದು ಮೋಲ್ಟನ್ ಸ್ಟೇಟ್ ಫಾರ್ಮ್ ಆಗುತ್ತೆ. ಫರ್ದರ್ ಆನ್ ಹೀಟಿಂಗ್, ಇದನ್ನ ಪುನಃ ಮತ್ತೆ ಹೀಟ್ ಮಾಡಿ. ಸೊ ಅವಾಗ ನಿಮಗೆ ಗೇಷಿಯಸ್ ಫಾರ್ಮ್ ಅಲ್ಲಿ ಇರ್ತದೆ. ಇಟ್ ಈಸ್ ಲೈಕ್ ದಿಸ್. ದಿಸ್ ಈಸ್ ಇನ್ ದಿ ಗೇಷಿಯಸ್ ಫಾರ್ಮ್. ನೋಡಿ ಅಬ್ಸರ್ವ್ ಮಾಡ್ರಿ. ಸೊ ಗೇಷಿಯಸ್ ಫಾರ್ಮ್ ಅಲ್ಲೇ ಪಾರ್ಟಿಕಲ್ಸ್ ಫುಲ್ ಫ್ರೀ ಮೂವ್ಮೆಂಟ್ ಇರುತ್ತೆ. ಬಟ್ ಸಾಲಿಡ್ ಅಲ್ಲಿ ಏನಾಗಿದೆ, ಪಾರ್ಟಿಕಲ್ಸ್ ಆರ್ ಕಾಂಪ್ಯಾಕ್ಟ್ಲಿ ಅರೇಂಜ್. ಒಂದಕ್ಕೊಂದು ಪಾರ್ಟಿಕಲ್ಸ್ ತುಂಬಾ ಹತ್ರ ಇದಾವೆ. ಹೀಟ್ ಮಾಡಿದ್ರಿ, ಆ ಪಾರ್ಟಿಕಲ್ಸ್ ದೂರ ಆದವು, ಅಂದ್ರೆ ಲಿಕ್ವಿಡ್ ಆಯ್ತು. ಇನ್ನೂ ಹೀಟ್ ಮಾಡಿದ್ರಿ, ಇನ್ನೊಂದಷ್ಟು ಎನರ್ಜಿ ಪಡ್ಕೊಂಡು ಏನಾಗಿದೆ, ದ ಪಾರ್ಟಿಕಲ್ಸ್ ಆರ್ ಫಾರ್ ಅಪಾರ್ಟ್ ಫ್ರಮ್ ಈಚ್ ಅದರ್, ಫಾರ್ ಅವೇ ಫ್ರಮ್ ಈಚ್ ಅದರ್. ದಟ್ ಈಸ್ ಓನ್ಲಿ ಇನ್ ಕೇಸ್ ಆಫ್ ಗೇಷಿಯಸ್ ಸ್ಟೇಟ್. ಸೊ ಹಾಗಾದ್ರೆ ಇನ್ ಸಾಲಿಡ್ ಸ್ಟೇಟ್ ಇಂಟರ್ ಪಾರ್ಟಿಕಲ್ ಅಟ್ರಾಕ್ಟಿವ್ ಫೋರ್ಸ್ ಈಸ್ ವೆರಿ ಸ್ಟ್ರಾಂಗ್. ಇಲ್ಲಿ ನೀವು ಎನರ್ಜಿ ಕೊಡೋದಕ್ಕಿಂತ ಮುಂಚಿತವಾಗಿ ಒಂದಕ್ಕೊಂದು ಪಾರ್ಟಿಕಲ್ಸ್ ತುಂಬಾ ಹತ್ರ ಇದ್ದು, ಅಂದ್ರೆ ಪಾರ್ಟಿಕಲ್ಸ್ ಒಂದಕ್ಕೊಂದು ತುಂಬಾ ಹತ್ರ ಇದೆ ಅಂದ್ರೆ ಅವೆರಡರ ಮಧ್ಯೆ ಒಂದು ಅಟ್ರಾಕ್ಟಿವ್ ಫೋರ್ಸ್ ಇರುತ್ತೆ. ಅಂದ್ರೆ ಆ ಅಟ್ರಾಕ್ಟಿವ್ ಫೋರ್ಸ್ ಸ್ಟ್ರಾಂಗ್ ಇರುತ್ತೆ. ಸೊ ಇಂಟರ್ ಪಾರ್ಟಿಕಲ್ ಫೋರ್ಸ್ ಜಾಸ್ತಿ ಇದ್ದಾಗ ಪಾರ್ಟಿಕಲ್ಸ್ ಆರ್ ಕಮ್ ಕ್ಲೋಸರ್ ಟು ಈಚ್ ಅದರ್. ದೆನ್ ಆನ್ ಹೀಟಿಂಗ್, thermal energy increases, interparticle attraction force decreases. Thermal energy ಜಾಸ್ತಿ ಆದ ತಕ್ಷಣ ಪಾರ್ಟಿಕಲ್ಸ್ ಆರ್ ಫಾರ್ ಫ್ರಮ್ ಈಚ್ ಅದರ್, ನಿಧಾನಕ್ಕೆ ಒಂದಕ್ಕೊಂದು ದೂರ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಬಿಕಾಸ್ ದೇರ್ ಕೈನೆಟಿಕ್ ಎನರ್ಜಿ ಇನ್ಕ್ರೀಸಸ್. ಯಾವಾಗ ನೀವು ಹೀಟ್ ಅನ್ನ ಸಪ್ಲೈ ಮಾಡಿದಾಗ, ಲಿಕ್ವಿಡ್ ಆಯ್ತು, ಈ ಲಿಕ್ವಿಡ್ಗೆ ಹೀಟ್ ಸಪ್ಲೈ ಮಾಡ್ತೀರಿ, ಅಲ್ಲಿರೋ ಲಿಕ್ವಿಡ್ ಮಾಲಿಕ್ಯೂಲ್ಸ್ ಏನಾಗ್ತವೆ, ಸ್ವಲ್ಪ ಮಟ್ಟಿಗೆ ಫ್ರೀ ಇದ್ವು, ಹೂ ಕೂಡ ಎನರ್ಜಿಯನ್ನು ಪಡ್ಕೊಂಡು ದೇ ಆರ್ ಫಾರ್ ಅಪಾರ್ಟ್ ಫ್ರಮ್ ಈಚ್ ಅದರ್, ಒಂದಕ್ಕೊಂದು ಒಂದು ತುಂಬಾ ದೂರಕ್ಕೆ ಮೂವ್ ಆದ್ವಾಗ. ದಟ್ ಈಸ್ ವೈ ಆನ್ ಹೀಟಿಂಗ್ ದಿ ಸಾಲಿಡ್ ಸಬ್ಸ್ಟೆನ್ಸ್, solid is converted to liquid. In liquid, particles are somewhat free, but in solids, particles are closely packed. There is a strong interparticle force. So as the temperature is raised, temperature of this substance goes on increases. ಅಥವಾ ನೀವು ಹೀಟ್ ಅನ್ನು ಸಪ್ಲೈ ಮಾಡಿದ್ದೀರಿ, ಸೊ ಅದು ಹೀಟ್ ಸಪ್ಲೈ ಮಾಡಿದ ತಕ್ಷಣ ಏನಾಯ್ತು, ಥರ್ಮಲ್ ಎನರ್ಜಿ ಇನ್ಕ್ರೀಸಸ್. ಸೊ ಆಸ್ ಥರ್ಮಲ್ ಎನರ್ಜಿ ಇನ್ಕ್ರೀಸಸ್, the substance is changed from solid form to liquid form. Further on heating this liquid is converted into a gas. A liquid ಏನಾಯ್ತು, ಗ್ಯಾಸ್ ಆಗಿ ಕನ್ವರ್ಷನ್ ಆಯ್ತು. So that is why as the interparticle attraction force decreases, solid is converted into liquid is converted into gas. Clear? So interparticle force decreases, so solid is converted into liquid is converted into gas. So it means solid, liquid and gas. Clear? With decrease in interparticle force, so if the interparticle force of attraction decreases, in such cases solid is converted into liquid is converted into gas. In gases, the interparticle force is weak. ಇಲ್ಲಿ ಒಂದಕ್ಕೊಂದು ಮಾಲಿಕ್ಯೂಲ್ಸ್ ತುಂಬಾ ದೂರ ಇದಾವೆ ಅಂದ್ರೆ ಅವೆರಡರ ಮಧ್ಯೆ ಇರತಕ್ಕಂಥ ಅಟ್ರಾಕ್ಟಿವ್ ಫೋರ್ಸ್ ಬಹಳ ಕಡಿಮೆ. ಇನ್ ಕೇಸ್ ಆಫ್ ಸಾಲಿಡ್ಸ್, ಪಾರ್ಟಿಕಲ್ಸ್ ಆರ್ ಕ್ಲೋಸ್ಲಿ ಪ್ಯಾಕ್ಡ್. There is a strong attractive force. If the interparticle force is very strong, then the particles are come closer to each other. They exist in the solid form. Suppose if gas is cooled, on cooling the gases, imagine ಮಾಡ್ಕೊಳ್ರಿ, ವಾಟರ್ ವೇಪರ್ಸ್ ಇದಾವೆ ಅಂತ ಇಟ್ಕೊಳ್ರಿ, ಅಥವಾ ಅಮೋನಿಯಾ ಗ್ಯಾಸ್ ಇದೆ, ಅಥವಾ HCl ಗ್ಯಾಸ್ ಇದೆ ಅಂತ ಇಟ್ಕೊಳ್ರಿ. ಸೊ ಹಾಗಾದ್ರೆ ಗ್ಯಾಸ್ ಅಂತ ಬಂದಾಗ ನೋಡಿ, ಅಬ್ಸರ್ವ್ ಮಾಡ್ರಿ, ಅದರ ಟೆಂಪರೇಚರ್ ಕಡಿಮೆ ಮಾಡ್ತಾ ಇದ್ದಾರೆ. ಗ್ಯಾಸ್ನ ಟೆಂಪರೇಚರ್ ಕಡಿಮೆ ಮಾಡ್ತಾ ಬಂದ್ರೆ ಅವೆರಡರ ಮಧ್ಯೆ ಅಟ್ರಾಕ್ಟಿವ್ ಫೋರ್ಸ್ ಜಾಸ್ತಿ ಆಗ್ತಾ ಬರುತ್ತೆ. ಹಾಗಾದ್ರೆ ಅವೆರಡರ ಪಾರ್ಟಿಕಲ್ಸ್ ಮಧ್ಯೆ ಅಟ್ರಾಕ್ಟಿವ್ ಫೋರ್ಸ್ ಜಾಸ್ತಿ ಆಗ್ತಾ ಬಂದರೆ ಒಂದಕ್ಕೊಂದು ಹತ್ರ ಆದ್ರೆ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಫರ್ದರ್ ಕೂಲಿಂಗ್ ನೋಡಿ, ಮತ್ತೆ ಕೂಲ್ ಮಾಡ್ರಿ.
ವಾಟರ್ ವೇಪರ್ಸ್ ಅನ್ನ ಕೂಲ್ ಮಾಡಿದ್ರೆ ವಾಟರ್ ಆಗುತ್ತೆ. ವಾಟರ್ನ ಫರ್ದರ್ ನೀವು ಕೂಲ್ ಮಾಡಿದ್ರೆ ಅಪ್ ಟು 0 ಡಿಗ್ರಿ ಸೆಂಟಿಗ್ರೇಡ್ ಇಟ್ ಬಿಕಮ್ಸ್ ಕನ್ವರ್ಟ್ ಇಂಟು ಸಾಲಿಡ್ ಸ್ಟೇಟ್. ಐಸ್ ಕನ್ವರ್ಟ್ ಆಗುತ್ತೆ. ಸೊ ಆಸ್ ದಿ ಟೆಂಪರೇಚರ್ ಇನ್ಕ್ರೀಸಸ್, matter is changed from solid form to liquid form and liquid form to gaseous form. So in case of solids, interparticle force is strong. So interparticle force is strong. Thermal energy is least. So why the substance exists in the solid form ಅಂದಾಗ ನೋಡಿ ಎರಡು ರೀಸನ್ ಏನು. If the substance exists as a solid, that is possible only when the interparticle forces between the constant particles it becomes very much strong and thermal energy is low or least. ಹಾಗಾದ್ರೆ ಒಂದು ಸಬ್ಸ್ಟೆನ್ಸ್ ಅಲ್ಲಿ ಥರ್ಮಲ್ ಎನರ್ಜಿ ತುಂಬಾ ಕಡಿಮೆ ಇದೆ ಅಂದಾಗ ಇಂಟರ್ಪಾರ್ಟಿಕಲ್ ಫೋರ್ಸ್ ಜಾಸ್ತಿ ಇರ್ತದೆ. ಸೊ ದಟ್ ದ ಇಂಟರ್ಪಾರ್ಟಿಕಲ್ ಡಿಸ್ಟೆನ್ಸ್ ಈಸ್ ವೆರಿ ಶಾರ್ಟ್. ಸೊ ಆ ಇಂಟರ್ಪಾರ್ಟಿಕಲ್ ಡಿಸ್ಟೆನ್ಸ್ ಕಡಿಮೆ ಆಗ್ತಾ ಇದೆ ಅಂತಂದ್ರೆ ಅದು ಎಲ್ಲಾ ಪಾರ್ಟಿಕಲ್ಸ್ ಒಂದು ಕಡೆ ಒಟ್ಟಾಗ್ತವೆ. ಸೊ ಒಟ್ಟಾಗ್ತಾ ಇದೆ ಅಂತಾರೆ ಕ್ಲೋಸ್ ಪ್ಯಾಕಿಂಗ್ ಆಗುತ್ತೆ. ಸೊ ಪಾರ್ಟಿಕಲ್ಸ್ ಆರ್ ಕಮ್ ಕ್ಲೋಸರ್ ಟು ಈಚ್ ಅದರ್. ದೇರ್ ಫಾರ್ ಸಚ್ ಸಬ್ಸ್ಟೆನ್ಸ್ ಎಕ್ಸಿಸ್ಟ್ ಇನ್ ದಿ ಸಾಲಿಡ್ ಫಾರ್ಮ್. ಸಪೋಸ್ ಇಲ್ಲಿ ಈ ಇಂಟರ್ಪಾರ್ಟಿಕಲ್ ಫೋರ್ಸ್ ಅನ್ನ ಕಡಿಮೆ ಮಾಡ್ತೀರಿ. ಹೆಂಗ್ ಕಡಿಮೆ ಮಾಡ್ತೀರಿ? ಹಿಟ್ ಸಪ್ಲೈ ಮಾಡ್ತೀರಿ. ದೀಸ್ ಪಾರ್ಟಿಕಲ್ಸ್ ಗೇನ್ ಸಮ್ ಎಕ್ಸ್ಟ್ರಾ ಎನರ್ಜಿ. ದೇರ್ ಮೂವ್ಮೆಂಟ್ ಸ್ಟಾರ್ಟ್ಸ್. Thereby particles are free. But in solid state particles are not free to move. There is a less freedom of movement. But ಇಲ್ಲಿ particles movement ಇರುತ್ತೆ. ಇಲ್ಲಿ in case of liquids. Why? Because thermal energy increases. So as thermal energy increases, solid is changed from substance is changed from solid to liquid. Again thermal energy increases, liquid is converted into gas. So therefore the conclusion is as the interparticle force decreases, substance is changed from solid to liquid and from liquid to gas. As thermal energy increases, substance is changed from solid to liquid and from liquid to gas. So here the second point, thermal energy increases. So as thermal energy increases, substance is changed from solid to liquid to gas. So look here, thermal energy increases, interparticle force decreases. This is possible only when temperature is raised. So when the temperature of the substance increases, interparticle force decreases, thermal energy increases. ಹಾಗಾದ್ರೆ ಹೇಳ್ಬೋದಲ್ವಾ ನೀವೀಗ ನೋಡಿ, ಪಾರ್ಟಿಕಲ್ಸ್ ಮಧ್ಯೆ ಅಟ್ರಾಕ್ಟಿವ್ ಫೋರ್ಸ್ ಜಾಸ್ತಿ ಇದ್ರೆ ಸಾಲಿಡ್ ಆಗಿರುತ್ತೆ. ಕ್ಲಿಯರ್? ಪಾರ್ಟಿಕಲ್ಸ್ ಮಧ್ಯೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಆಗಿದ್ರೆ ಸಾಲಿಡ್ ಆಗಿರುತ್ತೆ. ಪಾರ್ಟಿಕಲ್ಸ್ ಮಧ್ಯೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಡಿಮೆ ಇದ್ರೆ ದೂರ ದೂರ ಇರ್ತದೆ. ಸೊ ಇಫ್ ದಿ ಪಾರ್ಟಿಕಲ್ಸ್ ಆರ್ ಫಾರ್ ಅಪಾರ್ಟ್ ಫ್ರಮ್ ಈಚ್ ಅದರ್, then finally it exists in the gaseous form. So if the gaseous substance is cooled, so thermal energy is high, interparticle force is weak. So in this case, interparticle force and thermal energy nearly the same. In such cases, liquid is exist. So hence, in case of solids, so look here. So in solids, interparticle force. So this is interparticle force. It is greater than the thermal energy. Interparticle force is greater than the thermal energy, then only the matter exists in the solid form. If
the interparticle force, it becomes equal to thermal energy. Interparticle force is equal to thermal energy that can be observed in case of liquids. Then in this case, thermal energy is greater than the interparticle force. ನೋಡಿ ಇದು ಬಹಳ ಇಂಪಾರ್ಟೆಂಟ್ ನಿಮಗೆ ಸ್ಟೂಡೆಂಟ್ಸ್. ಗೊತ್ತಾಯ್ತಲ್ಲ ಹೇಳದ? ವೀರೇಶ್ ಅರ್ಥ ಆಗ್ತಿದೆಯಲ್ಲ? ಗೊತ್ತಾಗ್ತಲ್ಲ? ನೋಡಿ, ಹಾಗಾದ್ರೆ ನೇಚರಲ್ಲಿ ಒಂದು ಸಾಲಿಡ್ ಸಬ್ಸ್ಟೆನ್ಸ್ ಎಕ್ಸಿಸ್ಟ್ ಆಗ್ಬೇಕಾದ್ರೆ ಏನಪ್ಪ ಕಾರಣ ಇರ್ಬೇಕಾದ್ರೆ? ಕಾನ್ಸೆಪ್ಟ್ ಕ್ಲಿಯರ್? ನೇಚರಲ್ಲಿ ಒಂದು ಸಾಲಿಡ್ ಸಬ್ಸ್ಟೆನ್ಸ್ ಎಕ್ಸಿಸ್ಟ್ ಆಗಬೇಕಾದ್ರೆ ಏನಿರ್ಬೇಕಾದ್ರೆ, ಒಂದು ದಟ್ ಡಿಪೆಂಡ್ಸ್ ಆನ್ ಟೂ ಫ್ಯಾಕ್ಟರ್ಸ್. ಸೊ ಒನ್ ಇಸ್ ದಿ interparticle attractive force or interparticle interactions, and other one is the thermal energy. Thermal energy. So agar solid state alli enagirutte, thermal energy is low, interparticle force is strong. ನೋಡಿ, ಎರಡು ಪಾರ್ಟಿಕಲ್ಸ್ ಮಧ್ಯೆ ಅಟ್ರಾಕ್ಟಿವ್ ಫೋರ್ಸ್ ಜಾಸ್ತಿ ಇದೆ ಅಂದ್ರೆ ಪಾರ್ಟಿಕಲ್ಸ್ ಏನಾಗ್ತವೆ? ಹತ್ರ ಬರ್ತವೆ, ತುಂಬಾ ಹತ್ರ ಇರ್ತವೆ. So if the interparticle force is very strong, then particles come closer to each other, so that matter exists in the solid state. Suppose ಈ interparticle force ಅನ್ನು ಕಡಿಮೆ ಮಾಡಿಬಿಡ್ತಾರೆ. ಹೆಂಗ್ ಕಡಿಮೆ ಮಾಡಬೇಕು? So when solid is heated, these particles, ಆ ಸಾಲಿಡ್ ಅಲ್ಲಿ ಮೆನಿ ನಂಬರ್ ಆಫ್ ಪಾರ್ಟಿಕಲ್ಸ್ ಇರ್ತಾವೆ, ಸಣ್ಣ ಪಾರ್ಟಿಕಲ್ಸ್ ಇರ್ತಾವೆ. ಆ ಪಾರ್ಟಿಕಲ್ಸ್ ನೀವು ಹೀಟ್ ಸಪ್ಲೈ ಮಾಡಿದಾಗ ಎನರ್ಜಿಯನ್ನು ಪಡ್ಕೊಳ್ತವೆ. ಸೊ ಎನರ್ಜಿ ಪಡ್ಕೊಂಡ ತಕ್ಷಣ ಅದರ ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ, ದೂರ ಹೋಗ್ತವೆ. ಹಾಗಾದ್ರೆ ದೂರ ಹೋಗ್ತಾ ಇದ್ದೇವೆ ಅಂದ್ರೆ ಥರ್ಮಲ್ ಎನರ್ಜಿ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ. ಸೊ ಹಾಗಾದ್ರೆ ಇಲ್ಲಿ ಥರ್ಮಲ್ ಎನರ್ಜಿ ಇಸ್ ಲೀಸ್ಟ್, interparticle force is strong. When it is heated, thermal energy increases, then it reaches a value, interparticle force. ಅವಾಗ ಎರಡು ಈಕ್ವಲ್ ಆಗ್ಬಿಡುತ್ತೆ. ನೋಡಿ, ಇಲ್ಲಿ interparticle force ಕಡಿಮೆ ಆಗುತ್ತೆ, thermal energy ಜಾಸ್ತಿ ಆಗುತ್ತೆ. ಯಾವಾಗ? ಆನ್ ಹೀಟಿಂಗ್. ಸೊ therefore interparticle force, if it becomes equal to thermal energy, then the substance exists in the liquid form. Further on heating this liquid, ಮತ್ತಿಲ್ಲಿರೋ ಮಾಲಿಕ್ಯೂಲ್ಸ್ ಏನ್ ಮಾಡ್ತವೆ? ಪಾರ್ಟಿಕಲ್ಸ್ ಏನ್ ಮಾಡ್ತವೆ? ಎಕ್ಸ್ಟ್ರಾ ಎನರ್ಜಿಯನ್ನು ಪಡ್ಕೊಳ್ತವೆ. ಸೊ ಪಡ್ಕೊಂಡಾದ ತಕ್ಷಣ ಪಾರ್ಟಿಕಲ್ಸ್ ಏನ್ ಮಾಡ್ತವೆ? ದೇ ಆರ್ ಫಾರ್ ಅಪಾರ್ಟ್ ಫ್ರಮ್ ಈಚ್ ಅದರ್, ತುಂಬಾ ದೂರ ಮೂವ್ ಆಗ್ತವೆ. ಸೊ ತುಂಬಾ ದೂರ ಮೂವ್ ಆದ್ವು ಅಂದ್ರೆ ದೇರ್ ಇಸ್ ಎ ವೀಕ್ interparticle force and thermal energy is very high. So therefore, as the temperature increases, thermal energy of the substance increases and interparticle force decreases. For this reason, the solid is changed to liquid and liquid is changed to gas. On cooling the gas, ಇಲ್ಲಿ ಥರ್ಮಲ್ ಎನರ್ಜಿ ತುಂಬಾ ಜಾಸ್ತಿ ಇರ್ತದೆ, ನೀವು ಕೂಲ್ ಮಾಡ್ತಾ ಇದೆ, ಈ ಥರ್ಮಲ್ ಎನರ್ಜಿ ಕಡಿಮೆ ಆಗ್ತಾ ಬರ್ತದೆ. ಸಾರಿ, ಎಸ್, ಥರ್ಮಲ್ ಎನರ್ಜಿ ಜಾಸ್ತಿ ಇತ್ತು, ಕಡಿಮೆ ಆಗ್ತಾ ಬರುತ್ತೆ. interparticle force increases. ಸೊ ಯಾವಾಗ ಥರ್ಮಲ್ ಎನರ್ಜಿ ಕಡಿಮೆ ಆಗುತ್ತೆ, ಮಾಲಿಕ್ಯೂಲ್ಸ್ ಮಧ್ಯೆ ಅಟ್ರಾಕ್ಟಿವ್ ಫೋರ್ಸ್ ಜಾಸ್ತಿ ಆಗುತ್ತೆ. ದಟ್ ಈಸ್ ವೈ ಗ್ಯಾಸ್ ಬಿಕಮ್ಸ್ ಕನ್ವರ್ಟ್ ಇಂಟು ಲಿಕ್ವಿಡ್. ಅದಕ್ಕೆ ನೋಡ್ರಿ, ಗ್ಯಾಸ್ ಅನ್ನ ಕಂಪ್ರೆಸ್ ಮಾಡ್ತೇವೆ. ಗ್ಯಾಸ್ ಅನ್ನ ಕಂಪ್ರೆಸ್ ಮಾಡಿದಾಗ ಗ್ಯಾಸ್ ಮಾಲಿಕ್ಯೂಲ್ಸ್ ಪ್ರೆಷರ್ ಜಾಸ್ತಿ ಮಾಡ್ತೀವಿ. ಪ್ರೆಷರ್ ಜಾಸ್ತಿ ಮಾಡಿ ಟೆಂಪರೇಚರ್ ಕಡಿಮೆ ಮಾಡಿದಾಗ ಅವಾಗ ಥರ್ಮಲ್ ಎನರ್ಜಿ ಏನಾಗುತ್ತೆ? ತುಂಬಾ ಕಡಿಮೆ ಆಗುತ್ತೆ. ಥರ್ಮಲ್ ಎನರ್ಜಿ ಕಡಿಮೆ ಆದ ತಕ್ಷಣ interparticle ಫೋರ್ಸ್ ಡಾಮಿನೇಟ್ ಆಗ್ಬಿಡುತ್ತೆ. ದಟ್ ಈಸ್ ವೈ ಗ್ಯಾಸ್ ಈಸ್ ಕನ್ವರ್ಟ್ ಇಂಟು ಲಿಕ್ವಿಡ್. ಇನ್ನೂ ಟೆಂಪರೇಚರ್ ಕಡಿಮೆ ಮಾಡಿದ್ರೆ ಮತ್ತೆ ಪಾರ್ಟಿಕಲ್ಸ್ ಎನರ್ಜಿಯನ್ನು ಕಳ್ಕೊಂಡು ಸೊ ಅವಾಗ ತುಂಬಾ ಹತ್ರ ಆಗ್ಬಿಡ್ತಾವೆ. ಸೊ ದಟ್ ಈಸ್ ವೈ ನೋಡಿ, ಸಾಲಿಡ್ಸ್ ಅಲ್ಲೇ ಪಾರ್ಟಿಕಲ್ಸ್ ಗಿರೋ ಎನರ್ಜಿ ಕಡಿಮೆ, ಇಲ್ಲೇ ಸ್ವಲ್ಪ ಜಾಸ್ತಿ, ಇಲ್ಲಿ ಇನ್ನೂ ಜಾಸ್ತಿ. ಸೊ ದೇರ್ ಆರ್ ಟೂ ರೀಸನ್ಸ್ ಬಿಹೈಂಡ್ ದಿ ಎಕ್ಸಿಸ್ಟೆನ್ಸ್ ಆಫ್ 3 states ಆಫ್ ಮ್ಯಾಟರ್. ಓವರಾಲ್ ಕನ್ಕ್ಲೂಷನ್, ಯಾಕಪ್ಪ ನೇಚರ್ನಲ್ಲಿ ಸಬ್ಸ್ಟೆನ್ಸ್ ಸಾಲಿಡ್, ಲಿಕ್ವಿಡ್ ಮತ್ತು ಗ್ಯಾಸಿಯಸ್ ಫಾರ್ಮ್ ಅಲ್ಲಿ ಇದಾವೆ ಅಂತಂದ್ರೆ, ಎಲ್ಲಿ ಸಾಲಿಡ್ ಫಾರ್ಮ್ ಅಲ್ಲಿ ಒಂದು ಸಬ್ಸ್ಟೆನ್ಸ್ ಎಕ್ಸಿಸ್ಟ್ ಆಗ್ತದೋ ಅಲ್ಲಿ ಏನ್ ಅರ್ಥ ಮಾಡ್ಕೋಬೇಕು ನೀವು? interparticle ಫೋರ್ಸ್ ಆ ಸಬ್ಸ್ಟೆನ್ಸ್ ಅಲ್ಲಿ ತುಂಬಾ ಜಾಸ್ತಿ ಇರುತ್ತೆ, ಥರ್ಮಲ್ ಎನರ್ಜಿ ತುಂಬಾ ಕಡಿಮೆ ಇರುತ್ತೆ ಅಂತ ತಿಳ್ಕೋಬೇಕು. ಹಾಗಾದ್ರೆ ಯಾವ ಸಬ್ಸ್ಟೆನ್ಸ್ ಅಲ್ಲಿ interparticle ಫೋರ್ಸ್, ಥರ್ಮಲ್ ಎನರ್ಜಿ ಎರಡು ಒಂದೇ ಇರ್ತದ, ಅದು ಲಿಕ್ವಿಡ್ ಆಗಿರುತ್ತೆ. ದ ಸಬ್ಸ್ಟೆನ್ಸ್ ಇನ್ ವಿಚ್ ದಿ ಥರ್ಮಲ್ ಎನರ್ಜಿ ಇಸ್ ಗ್ರೇಟರ್ ದನ್ ದಿ interparticle force, then the substance which exists in the gaseous form. ಹಾಗಾದ್ರೆ ಇಲ್ಲಿ ಪಾಯಿಂಟ್ಸ್ ಅನ್ನ ನೀವು ಕ್ಯಾಚ್ ಮಾಡಿದ್ರೆ ಅಂತ ಅನ್ಕೊಂಡಿದ್ದೀನಿ. ಕಾನ್ಸೆಪ್ಟ್ ಅರ್ಥ ಆಯ್ತಲ್ಲ? ಕಾನ್ಸೆಪ್ಟ್ ಅರ್ಥ ಆಗಿದೆ ನೋಡಿ. ಹಾಗಾದ್ರೆ
ಸೊ ಕಾನ್ಸೆಪ್ಟ್ ಕ್ಲಿಯರಾ? ಅರ್ಥ ಆಗಿದೆ ಅಲ್ವಾ? ಮಮತಾ, ಶೇಖರಪ್ಪ, ಕ್ಲಿಯರ್? ಈಸ್ ದೇರ್ ಎನಿ ಡೌಟ್ಸ್? ಈಸ್ ದೇರ್ ಎನಿ ಡೌಟ್ಸ್? ಅರ್ಥ ಆಗಿದೆಯಲ್ಲ? ನೋಡ್ರಿ, ಹಾಗಾದ್ರೆ ಎಲ್ಲಾದ್ರೂ ಕೇಳಿ ಏನು, ಯಾಕೆ ಸಾಲಿಡ್ ಫಾರ್ಮಲ್ ಎಕ್ಸಿಸ್ಟ್ ಆಗುತ್ತೆ ಅಂತ ತಕ್ಷಣ ಒಂದು ಐಡಿಯಾ ಬಂತಲ್ಲ ನಿಮಗೆ? ವೈ ದ ಸಬ್ಸ್ಟೆನ್ಸ್ ಎಕ್ಸಿಸ್ಟ್ ಇನ್ ದ ಡಿಫರೆಂಟ್ ಫಾರ್ಮ್ಸ್? ಕ್ಲಿಯರ್? ಎಸ್. ಸೊ ಹಾಗಾದ್ರೆ ಈಗ ಇವತ್ತಿನ ಕನ್ಕ್ಲೂಷನ್ ಏನಾಗಾರೆ, ವಾಟ್ ಇಸ್ meant by the chemistry? It deals with the study of matter. What is meant by matter? Anything that occupies space. Clear? ರೇಖಾ, ನೋ ಸರ್ ಅಂತ ಹಾಕಿದ್ಯಾ? ಯಾಕೆ? ಚಿನ್ಮಯ್, ಅರ್ಥ ಆಗಿಲ್ಲ? ಎಸ್, ಚಿನ್ಮಯಿ, ರೇಖಾ ನೋಡ್ರಿ, ಇಫ್ ದಿ ಸಬ್ಸ್ಟೆನ್ಸ್ ಎಕ್ಸಿಸ್ಟ್ ಇನ್ ದಿ ಸಾಲಿಡ್ ಫಾರ್ಮ್ ಅಂತ ತಕ್ಷಣ ಎರಡು ಪಾಯಿಂಟ್. ಯಾವ ಪಾಯಿಂಟ್ಸ್? ಇಂಟರ್ಪಾರ್ಟಿಕಲ್ ಫೋರ್ಸ್ ಅಂಡ್ ಥರ್ಮಲ್ ಎನರ್ಜಿ. ಕ್ಲಿಯರ್? ಥರ್ಮಲ್ ಎನರ್ಜಿ ಜಾಸ್ತಿ ಆದ್ರೆ ಪಾರ್ಟಿಕಲ್ಸ್ ಆರ್ ಫಾರ್ ಅಪಾರ್ಟ್ ಫ್ರಮ್ ಈಚ್ ಅದರ್. ಥರ್ಮಲ್ ಎನರ್ಜಿ ಜಾಸ್ತಿ ಆದ್ರೆ, ಇಂಟರ್ಪಾರ್ಟಿಕಲ್ ಫೋರ್ಸ್ ಜಾಸ್ತಿ ಆದ್ರೆ ಪಾರ್ಟಿಕಲ್ಸ್ ಕಮ್ ಕ್ಲೋಸರ್ ಟು ಈಚ್ ಅದರ್. ಕ್ಲಿಯರ್? ಓಕೆ. ನೆಕ್ಸ್ಟ್ ಉಳಿದಿರ್ತಕ್ಕಂಥ ಕಾನ್ಸೆಪ್ಟ್ಸ್ ಅನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಕ್ಯಾರಿ ಮಾಡೋಣಲ್ವಾ? ಓದ್ತೀರಿ? ಕ್ಲಿಯರ್ ಆಗಿ ಕರೆಕ್ಟಾಗಿ ಫಾಲೋ ಮಾಡಿ. ಸೊ ನೀವು ಇಲ್ಲಿ ಕ್ಲಾಸಿಗೆ ಬರೋವರೆಗೂ, ಫಿಸಿಕಲ್ ಕ್ಲಾಸಿಗೆ ಬರೋವರೆಗೂ ಕರೆಕ್ಟಾಗಿ ಫಾಲೋ ಮಾಡ್ರಿ. ಸೊ ಹೇಳ್ಬೇಕಾದ್ರೆ ಕರೆಕ್ಟಾಗಿ ಪಾಠ ಕೇಳ್ತಾ ಹೋಗ್ರಿ, ಗೊತ್ತಾಗ್ತದೆ, ಯಾವುದು ಡೌಟ್ ಇರಲ್ಲ. ಕ್ಲಿಯರ್? ಓಕೆ, ಥ್ಯಾಂಕ್ ಯು.